नमो सिद्धाणं नमो आर्याणं नमो भुवच्छायाणं नमो लोये सौवसां नमः समयसाराय स्वानुभूत्या चकासते चित्स्वभावाय भावाय सर्वभावान्तरचिते सर्वभावान्तरचिते। ಸಮಯಸಾರ ಪರಮಾಗಮದ ಮೇಲೆ 1100 ವರ್ಷಗಳ ಪೂರ್ವದಲ್ಲಿ ರಚನೆಗೊಂಡಿರುವಂಥ ಆತ್ಮವ್ಯಾಖ್ಯಾನಕ್ಕೆ ಮಧ್ಯ ಮಧ್ಯದಲ್ಲಿ ಉದಿಸಿ ಬಂದಂಥ ಕಲಶ ರೂಪದ ಕಾವ್ಯಗಳ ಮೇಲೆ ಪಂಡಿತ ರಾಜಮಲ್ಜಿ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆ ಹಿಂದಿ ಭಾಷೆಯಲ್ಲಿ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾ ಇದೆ. 4ನೇ ಅಧಿಕಾರ ಪುಣ್ಯ ಪಾಪ ಅಧಿಕಾರದ ಪ್ರಥಮ ಮಂಗಲ ಕಲಶ. ತಗಥ ಕರ್ಮ ಶುಭಾಶುಭಭೇದತೋ ದ್ವಿಲಯತಾಂ ಗತಮೈಕ್ಯಮುಪಾನಯನ್ ಗ್ಲಪಿತ ನಿರ್ಭರ ಮೋಹರಜಾಯಂ ಸ್ವಯಂ ನಿವೇದ್ಯವಬೋಧಸುಧಾಪ್ಲವಃ. ಹೇಗಿದೆ ಕರ್ಮವು? ದ್ವಿತಯತಾಂ ಗತಂ, 2 ತನ ಮಾಡುತ್ತದೆ. ಎಂಥ 2 ತನ? ಶುಭಾಶುಭ ಭೇದತಃ, ಶುಭ ಒಳ್ಳೆಯದು, ಅಶುಭ ಕೆಟ್ಟದ್ದು, ಹೀಗೆ ಭೇದ ಮಾಡುತ್ತದೆ. ಭಾವಾರ್ಥವೂ ಈ ಪ್ರಕಾರವಿದೆ. ಕೆಲವು ಮಿಥ್ಯಾದೃಷ್ಟಿ ಜೀವರುಗಳ ಅಭಿಪ್ರಾಯವು ಹೀಗಿರುತ್ತದೆ ಎಂದರೆ, ದಯೆ, ದಾನ, ವ್ರತ, ಭಕ್ತಿ, ಶೀಲ, ಸಂಯಮಾದಿಗಳಿಂದ ದೇಹರೂಪವಾಗಿ ಎಷ್ಟು ಶುಭ ಕ್ರಿಯೆಗಳಿವೆ ಮತ್ತು ಶುಭ ಕ್ರಿಯೆಗೆ ಅನುಸಾರವಾದ ಆ ರೂಪದ ಯಾವ ಶುಭೋಪಯೋಗ ಪರಿಣಾಮಗಳಿವೆ ಹಾಗೂ ಆ ಪರಿಣಾಮಗಳ ನಿಮಿತ್ತದಿಂದ ಬಂಧವಾಗುವಂಥ ಸಾತಾಕರ್ಮ ಮೊದಲಾಗಿ ಯಾವ ಪುಣ್ಯರೂಪ ಪುದ್ಗಲ ಪಿಂಡ ಅವುಗಳು ಒಳ್ಳೆಯವಿವೆ, ಜೀವನಿಗೆ ಸುಖಕರವಿವೆ. ಹಿಂಸೆ, ವಿಷಯ ಕಷಾಯ ರೂಪದ ಎಷ್ಟು ಕ್ರಿಯೆಗಳಿವೆ, ಆ ಕ್ರಿಯೆಗಳಿಗೆ ಅನುಸಾರವಾದ ಅಶುಭೋಪಯೋಗ ರೂಪ ಸಂಕ್ಲೇಶ ಪರಿಣಾಮಗಳಿವೆ. ಆ ಪರಿಣಾಮಗಳ ನಿಮಿತ್ತದಿಂದ ಆಗುವಂಥ ಯಾವ ಅಸಾತ ಕರ್ಮಗಳನ್ನು ಮೊದಲುಗೊಂಡು ಪಾಪಬಂಧ ರೂಪದ ಪುದ್ಗಲ ಪಿಂಡ ಅವೆಲ್ಲವೂ ಕೆಡಕುಯಿವೆ, ಜೀವನಿಗೆ ದುಃಖವನ್ನು ಮಾಡುವಂಥವಿವೆ ಎಂದು ಯಾವ ಜೀವರುಗಳು ಮನ್ನಿಸುತ್ತಾರೆ ಅವರ ಕುರಿತು ಹೇಳುವುದೇನೆಂದರೆ, ಹೇಗೆ ಅಶುಭ ಕರ್ಮವು ಜೀವನಿಗೆ ದುಃಖವನ್ನುಂಟು ಮಾಡುತ್ತದೆ, ಹಾಗೆಯೇ ಶುಭ ಕರ್ಮವು ಕೂಡ ಜೀವನಿಗೆ ದುಃಖವನ್ನೇ ಕೊಡುತ್ತದೆ. ಕರ್ಮದಲ್ಲಿ ಅಂತೂ ಯಾವುದೂ ಒಳ್ಳೆಯದಿಲ್ಲ. ತನ್ನ ಮೋಹದ ಕಾರಣದಿಂದ ಮಿಥ್ಯಾದೃಷ್ಟಿ ಜೀವನು ಕರ್ಮವನ್ನು ಒಳ್ಳೆಯದೆಂದು ಮನ್ನಿಸುತ್ತಾನೆ. ಇಂಥ ಭೇದ ಪ್ರತೀತಿಯು ಶುದ್ಧ ಸ್ವರೂಪದ ಅನುಭವವಾದ ಮೇಲೆ ಕಂಡುಬರುತ್ತದೆ. ಇಲ್ಲಿ ಮಿಥ್ಯಾದೃಷ್ಟಿ ಜೀವರುಗಳದ್ದ, ಕೆಲವು ಮಿಥ್ಯಾದೃಷ್ಟಿ ಜೀವರುಗಳದ್ದ ಈ ಪ್ರಕಾರದ ಅಭಿಪ್ರಾಯ ಇದೆ ಅಂಥೇಳಿ ಹೇಳಿದರು. ನಿಜವಾಗಿ ಕರ್ಮದೊಳಗಂತೂ ಯಾವುದೂ ಒಳ್ಳೆಯದ ಇಲ್ಲವೇ ಇಲ್ಲ. ಕರ್ಮ ನಿಜವಾಗಿ ದುಃಖ ರೂಪನ ಇದೆ, ಬಂಧನ ರೂಪನ ಇದೆ. ಆದರೆ ಮಿಥ್ಯಾತ್ವದ ಕಾರಣದಿಂದನ ಕೆಲವು ಜೀವರುಗಳಿಗೆ ಅದರಲ್ಲೇ ಒಳಿತು ಮತ್ತು ಕೆಡಕಾಗಿ ಕಂಡುಬರ್ತಿದೆ. ಇಲ್ಲಿ ಒಂದು ಸಾರಭೂತವಾದಂಥ ಮಾತ ಕೊನೆಗೇನು ಹೇಳಿದರು ಅಂತಂದ್ರೆ, ಅಶುಭ ಕರ್ಮದ ಹಾಗೆನ ಶುಭ ಕರ್ಮ ಕೂಡ ದುಃಖ ರೂಪ ಇದೆ. ಅಶುಭ ಕರ್ಮದ ಹಾಗೆನ ಶುಭ ಕರ್ಮ ಕೂಡ ದುಃಖ ರೂಪ ಇದೆ. ಯಾವ ಜೀವ ನೋಡ್ರಿ ಅಶುಭ ಕರ್ಮವನ್ನು
ಕೆಡಕ ಅಂಥೇಳಿ ತಿಳಿತಾನೋ? ಯಾವ ಜೀವ ತಿಳಿತಾನೋ? ನಾವೆಲ್ಲರೂ ತಿಳಿತೇವಲ್ಲ. ಅಶುಭ ಕರ್ಮವನ್ನು ಕೆಡಕ, ಅಶುಭ ಪರಿಣಾಮವನ್ನು ಕೆಡಕ ಅಂಥೇಳಿ ತಿಳಿತೇವೇನಿಲ್ರಿ? ಉಳಿದವ್ರದ್ದು ಮಾತು ಬಿಡ್ರಿ, ನಾವು ಅಶುಭ ಪರಿಣಾಮವನ್ನು, ಅಶುಭ ಕ್ರಿಯೆಯನ್ನು ಕೆಡಕ ಅಂಥೇಳಿ ತಿಳಿತೇವೇನಿಲ್ಲ? ಕ್ರಿಯೆ, ಅಶುಭ ಕ್ರಿಯೆ ಯಾವಾಗ ಒಳ್ಳೆಯದಂಥೇಳಿ ತಿಳಿಯೋ ಸಾಧ್ಯ ಇದೆ ಹೇಳ್ರಿ? ಅಶುಭ ಕ್ರಿಯೆ ಅಂದರೆ ಇನ್ನೊಂದು ಜೀವಕ್ಕೆ ನೋವಾಗುವ ಹಾಗೆ ವಚನ ಆಡೋದಾ? ಅದನ್ನು ಕೆಡಕಂಥೇಳಿ ತಿಳಿತೀವಿ ಅಥವಾ ಇಲ್ಲರಿ? ತಿಳಿತೀವಿ. ಅಶುಭ ಪರಿಣಾಮ, ಏನು ದುಷ್ಟ ಮನುಷ್ಯ ಅದನ್ನಪ್ಪ ಅವ, ಈ ಪ್ರಕಾರದ ವಿಚಾರ ಬರೋದಾ? ಅದು ಕೆಟ್ಟದ್ದಂಥೇಳಿ ತಿಳಿತೀವಿ ಅಥವಾ ಇಲ್ಲರಿ? ನಾವು ತಿಳಿತೇವೆ. ಹಾಗಾದರೆ ಇದು ಯೋಗ್ಯ ಇದೆ ಅಲ್ಲ? ಅಶುಭ ಪರಿಣಾಮವನ್ನು ಕೆಡಕಂಥೇಳಿ ತಿಳಿಯೋದು ಯೋಗ್ಯ ಇಲ್ಲೇನ್ರಿ? ಅಶುಭ ಪರಿಣಾಮವನ್ನು, ಅಶುಭ ಕ್ರಿಯೆಯನ್ನು, ಮನಸ್ಸಿನ ಕ್ರಿಯೆ, ಮನಸ್ಸಿನೊಳಗೆ ವಿಚಾರ ಮಾಡಿದೆವು, ಯಾರ್ದರೆ ಕೇಡಾಗುವ ಸಲುವಾಗಿ, ಹಾನಿಯಾಗುವ ಸಲುವಾಗಿ ಮಾಡ್ತೇವೇನಿಲ್ರಿ? ಕ್ರಿಕೆಟ್ ನೋಡುವಾಗಂತೂ ಸರಳವಾಗೇನ ಮಾಡ್ತೇವೆ, ಸೀರಿಯಲ್ ನೋಡುವಾಗನೂ ಸರಳವಾಗೇನ ಮಾಡ್ತೇವೆ. ಹಂಗಾಗ್ಬೇಕು ನೋಡಿ ಅವಳಿಗೆ. ಯಾರ್ದ ಪಾತ್ರ ಮೂಲ ಪಾತ್ರದ ವಿರುದ್ಧ ಇರ್ತಿದೆಯಲ್ಲ, ಅವರ ಕೇಡನ್ನು ಬಯಸ್ತೇವೆ ಅಥವಾ ಇಲ್ಲರಿ? ಬಯಸ್ತೇವೆ, ಮನುಷ್ಯನಿಂದ, ವಚನದಿಂದ. ಹಾಗಾದ್ರೆ ಆ ಕೇಡನ್ನು ಬಯಸೋದ ಒಳ್ಳೇದಂಥೇಳಿ ತಿಳಿತೇವೇನ್ರಿ ನಾವು? ಇನ್ನೊಬ್ಬರಿಗೆ ಕೆಟ್ಟನ್ನು ಬಯಸೋದು, ಕೆಟ್ಟದ್ದನ್ನು ಬಯಸೋದ, ಕೆಟ್ಟ ವಿಚಾರ ಮಾಡೋದ, ಕೆಟ್ಟ ವಚನ ಆಡೋದ, ಅಶುಭ ವಿಚಾರ ಮಾಡೋದ, ಅಶುಭ ಪರಿಣಾಮ ಆಗೋದ, ಅದು ಕೆಟ್ಟ ಅಂಥೇಳಿ ತಿಳಿತೇವೆ ಅಥವಾ ಒಳ್ಳೇದಂಥೇಳಿ ತಿಳಿತೇವೆ? ಒಳ್ಳೇದಂಥೇಳಿ ತಿಳಿದಂತೂ ಮಾಡೋದನ್ನ ಇಲ್ರಿ. ಆದ್ರೆ ಆ ಅಶುಭ ಪರಿಣಾಮವನ್ನು, ಅಶುಭ ಕ್ರಿಯೆಗಳನ್ನು ಕೆಡಕಂಥೇಳಿ ಎಲ್ಲಿ ತಿಳಿತೇವೆ, ಅದರ ಗರ್ಭದೊಳಗ ಶುಭ ಪರಿಣಾಮವನ್ನು, ಶುಭ ಕ್ರಿಯೆಗಳನ್ನು, ಒಳ್ಳೆಯದನ್ನುವ ಅಭಿಪ್ರಾಯ ಇದೇನದೇ? ಇದೇನಿಲ್ರಿ. ಹಾಗಾದರೆ ಇಲ್ಲಿ ಅದೇ ಮಾತಿನ ಮೂಲಕ ನಮ್ಮ ಅಭಿಪ್ರಾಯವನ್ನು ಬಿಡಿಸ್ತಾ ಇದ್ದಾರೆ. ಯಾವ ಪ್ರಕಾರ ಅಶುಭ ಕ್ರಿಯೆ ನಿನ್ನಿಂದ ಆಗ್ತಾ ಇರೋ ವೇಳೆದೊಳಗೆ, ಅಶುಭ ಪರಿಣಾಮ ನಿನ್ನಿಂದ ಆಗ್ತಾ ಇರೋ ವೇಳೆದೊಳಗೆ ನೀನು ಅವುಗಳನ್ನು ಒಳ್ಳೆಯದಂಥೇಳಿ ತಿಳಿಯುವುದಿಲ್ಲಲ್ಲ, ಅದೇ ಪ್ರಕಾರ ಶುಭ ಪರಿಣಾಮ ಕೂಡ ಒಳ್ಳೆಯವಲ್ಲಪ್ಪ. ಯಾಕೆ? ಕರ್ಮದೊಳಗೆ ಯಾವುದೂ ಒಳ್ಳೆಯದು ಇರುವುದಿಲ್ಲ. ಯಾವುದು ಬಂಧದ ಕಾರಣ ರೂಪದ ಪರಿಣಾಮ ಇದೆಯೋ, ಕ್ರಿಯೆಗಳಿದಾವೆಯೋ, ಕ್ರಿಯೆಗಳಿಂದ ಬಂಧ ಆಗ್ತಿದೆಯೇನಿಲ್ರಿ? ಮನ ವಚನ ಕಾಯದ ಶುಭಾಶುಭ ಕ್ರಿಯೆಗಳಿಂದ ಶುಭಾಶುಭ ಕರ್ಮದ ಬಂಧ ಆಗ್ತಿದೇನಿಲ್ಲ? ಕ್ರಿಯೆಗಳಿಂದ ಆಗ್ತಿದೆ. ಏನೂ ಆಗುವುದಿಲ್ಲ ಕ್ರಿಯೆಗಳಿಂದ ಅಂಥೇಳಿನೂ ಒಂದು ಪಕ್ಷ ಇದೆ ನಮ್ಮ ಜಿನಾಗಮದಲ್ಲಿನ. ಮನ ವಚನ ಕಾಯ ಇವು ಪುದ್ಗಲದ ರಚನೆ ಇದ್ದ ಕಾರಣ, ಅವುಗಳ ಪರಿಣಮನ ಸ್ವತಂತ್ರ ಇದ್ದ ಕಾರಣ, ಆ ಕ್ರಿಯೆಗಳಿಂದ ಜೀವನಿಗೆ ಯಾವುದೇ ಪ್ರಕಾರದ ಬಂಧ ಆಗುವುದಿಲ್ಲ ಅನ್ನೋದು ಒಂದು ವಿಷಯ ಇದೆ, ಒಂದು ದೃಷ್ಟಿಕೋನ ಇದೆ. ಆ ನಿಶ್ಚಯನಯ ವಸ್ತು ಸಾಪೇಕ್ಷರೇ ಅದು ಭಿನ್ನ ವಸ್ತು ಇದೆ, ಅದರಿಂದ ನಿನಗೇನಾಗಬೇಕಾಗಿದೆ ಅನ್ನೋದು ಒಂದು ಪಕ್ಷ ಇದೆ. ಆದ್ರೆ ನೋಡ್ರಿ, ನಮಗೆ ಇನ್ನೊಂದು ಜೀವಕ್ಕೆ ಘಾತ ಮಾಡುವ ಅಥವಾ ತೊಂದರೆ ಕೊಡುವ ವಿಚಾರ ಇಲ್ಲ, ಪರಿಣಾಮ ಇಲ್ಲ. ಆದರೆ ನಮ್ಮ ಮೂಲಕ ಯಾವ ಕ್ರಿಯೆ ಆಗ್ತಾ ಇದ್ದಾವಲ್ಲ, ಅರ್ಥಾತ್ ಮನ ವಚನ ಕಾಯ, ಬರೀ ಕಾಯಿ ಅಂತ ಹೇಳಿ ಇಟ್ಕೊಂಡ್ರಲ್ಲ, ಮನ ವಚನ ಬಿಡೋನು, ವಿಚಾರದೊಳಗಿಲ್ಲ ಆ ಪ್ರಕಾರದ ವಚನ ಆಡ್ತಾ ಇಲ್ಲ. ಕಾಯದ ಮೂಲಕ ಯಾವ ಕ್ರಿಯೆ ನಡೆದಿದೆ ಅಲ್ಲಿ ಜೀವಗಳ ಹಿಂಸೆ ಆಗ್ತಾ ಇದೆ, ಅಲ್ಲಿ ಬಂಧ ಇದೆಯೋ ಅಥವಾ ಇಲ್ಲ. ಇದಿಷ್ಟ ವಿಷಯವನ್ನು ಪ್ರಾಮಾಣಿಕ ರೂಪದಿಂದ ನೋಡೋದ್ರಿ, ಬಂಧ ಇದೆಯೋ ಅಥವಾ ಇಲ್ಲ. ಅಲ್ಲಿ ಹೇಳಿದ್ರು ಆ ದೃಷ್ಟಿಕೋನ ಬಿಡ್ರಿ, ಈಗ ಸ್ವಲ್ಪ ಗಮನ ಇದೆ ಅದ. ನಮ್ಮ ವಿಚಾರ ಇಲ್ಲ ಇನ್ನೊಂದು ಜೀವಕ್ಕೆ ತೊಂದರೆ ಕೊಡೋದಾ, ಇನ್ನೊಂದು ಜೀವದ ಹಿಂಸೆ ಮಾಡೋದಾ, ಬಾಧೆ ತಗಲಿಸೋದಾ, ಒಟ್ಟಿನಲ್ಲಿ ವಿಚಾರ ಇಲ್ಲರಿ. ಆದರೆ ನಮ್ಮ ಶರೀರದ ಪ್ರವೃತ್ತಿಯಿಂದ ಜೀವಗಳ ಹಿಂಸೆ ಆಗ್ತಿದೆ. ಎಷ್ಟಾಗ್ತಿದೆ ಅದನ್ನು ನಾನು ಹೇಳೋದಿಲ್ಲರಿ, ಆಗ್ತಿದೆ. ಹಾಗಾದ್ರೆ ಆ ಹಿಂಸೆ ಅರ್ಥಾತ್ ಸೂಕ್ಷ್ಮ ಜೀವಗಳಿಗೆ ಬಾಧೆನೂ ಆಗ್ತಿದೆ, ಸೂಕ್ಷ್ಮ ಜೀವಗಳ ಪ್ರಾಣ ವಿಚ್ಛೇದನೂ ಆಗ್ತಿದೆ. ಹಾಗಾದ್ರೆ ಅದರಿಂದ ನನಗೆ ಬಂಧ ಆಗ್ತಿದೆಯೋ ಅಥವಾ ಆಗ್ತಿದೆ? ಹಾಗೆಯೇ ಆಗ್ತಿದೆ. ಯಾಕೆ ಆಗ್ತಿದೆ? ಯಾಕೆ ಆಗ್ತಿದೆ? ಮತ್ತು ಅದೇನು ಕಥೆ ಇದೆಯಲ್ಲ,
ಆ ಕಥನದ ಅನುಸಾರ ತ್ಯಾಗ ಆಗುವುದಿಲ್ಲ. ಅಲ್ಲಿ ವಸ್ತು ಭಿನ್ನ ಇದೆ ಅಂಥೇಳಿ ಹೇಳ್ರು. ಭಿನ್ನ ಇದ್ದ ಮಾತ್ರಕ್ಕಾಗುವುದಿಲ್ಲ ಹೀಗೆ ಮಾತಿಲ್ರಿ. ನಮಗೂ ಭಿನ್ನನೇ ಇದೆ, ಜ್ಞಾನಿಗಳಿಗೂ ಭಿನ್ನನೇ ಇದೆ ರೀ. ಆದರೆ ಜ್ಞಾನಿಗಳಿಗೆ ಇನ್ನೊಂದು ಜೀವಕ್ಕೆ ಬಾಧೆ ತಗಲಿಸುವ ಅಭಿಪ್ರಾಯ ವಿಚಾರ ಯಾವ ಪ್ರಕಾರ ಇಲ್ಲವೋ ಅದೇ ಪ್ರಕಾರ ಸ್ವ ಆತ್ಮನ ಯಾವ ಮಹಿಮೆಯ ಜೊತೆಗೆ ಶುದ್ಧಾತ್ಮನಲ್ಲೇ ಶುದ್ಧಾತ್ಮ ಸ್ವಭಾವದಲ್ಲೇ ವರ್ತಮಾನದ ಚೈತನ್ಯ ಭಾವವನ್ನು ಸ್ಥಿರಗೊಳಿಸುವಂಥ ಒಂದು ಉದ್ಯಮ ಅರ್ಥಾತ್ ಶುದ್ಧ ಪರಿಣತಿ ಇದ್ದ ಕಾರಣ ಅಲ್ಲಿ ಅನ್ಯ ದ್ರವ್ಯಗಳದ್ದು ಯಾವ ಹಿಂಸೆ ದ್ರವ್ಯ ಹಿಂಸೆ ಆಗ್ತಿದೆಯೋ ಅದರದ ಮಿಥ್ಯಾದೃಷ್ಟಿಗೆ ಆಗುವಷ್ಟು ಬಂಧಂತೂ ಆಗೋದ್ರಿ. ಅವನಿಗೂ ತಿಳಿತಂತೆ ಯಾವ ಕಾಯದ ಚೇಷ್ಟೆ ಇದೆಯೋ, ಕಾಯದ ಪ್ರವೃತ್ತಿ ಇದೆಯೋ, ದೇಹದ ಕ್ರಿಯೆ ಇದೆಯೋ, ಆ ದೇಹದ ಕ್ರಿಯೆಯಿಂದ ಸೂಕ್ಷ್ಮ ಜೀವಗಳದ್ದ ಯಾವ ಹಿಂಸೆ ಅಥವಾ ಬಾಧೆ ಆಗ್ತಿದೆ, ಪ್ರಾಣವಿಚ್ಛೇದನ ಅಥವಾ ತೊಂದರೆ ಆಗ್ತಿದೆ, ಅದಕ್ಕೆ ಸಂಬಂಧಿಸಿದ ಹಾಗೆ ಆ ಕಾಯ ಯಾವ ಜೀವದ ಸಂಯೋಗದೊಳಗೆ ನಿಂತಿದೆಯೋ ಆ ಜೀವನಿಗೆ ಅಲ್ಪ ಅಥವಾ ಅಧಿಕ ಪ್ರಮಾಣದೊಳಗೆ ಬಂಧ ಆಗ್ತಿದೆ. ಆದರೆ ಯಾವ ಜೀವ ಸತತ ಸಾವಧಾನ ಇದ್ದಾನೆ, ಸ್ವಭಾವದಲ್ಲಿ 3 ಕಷಾಯ ಚೌಕಡಿ ಹೊರಟು ಹೋಗಿದವೆಯೋ, ಆ ಜೀವದ ಯಾವ ಕಾಯಚೇಷ್ಟೆ ಇದೆಯೋ, ದೇಹದ ಕ್ರಿಯೆ ಇದೆಯೋ, ಪ್ರವೃತ್ತಿ ಇದೆಯೋ, ಅದರ ಮೂಲಕ ಅವರಿಗೆ ಸಂಜ್ವಲನ ಕಷಾಯದ ನಿಮಿತ್ತದಿಂದ ಎಷ್ಟು ಅಶುದ್ಧತೆ ಇದೆಯಲ್ಲ ಅಷ್ಟು ಬಂಧ ಆಗ್ತಿದೆ. ಅಂದ್ರೆ ಭೂಮಿಕೆಗೆ ಅನುಸಾರವಾಗಿ ಯಾರದ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಹೋಗಿದೆಯೋ ಅವರಿಗೆ ಅವರ ಭೂಮಿಕೆಯ ಅನುಸಾರವಾಗಿ ಬಂಧ ಆಗ್ತಿದೆ. ವಿಚಾರಂತೂ ಯಾರಿಗೂ ಇಲ್ಲರೆ, ಮಿಥ್ಯಾದೃಷ್ಟಿಗೇನೂ ಇಲ್ಲ, ಸಮ್ಯಕ್ ದೃಷ್ಟಿ ಚತುರ್ಥ ಗುಣಸ್ಥಾನಾವರ್ತಿಗೇನೂ ಇಲ್ಲ, ಪಂಚಮ ಗುಣಸ್ಥಾನಾವರ್ತಿಗೇನೂ ಇಲ್ಲ, ಮತ್ತು ಭಾವಲಿಂಗಿ ಸಂತ 6ನೇ ಗುಣಸ್ಥಾನದೊಳಗೆ ಬಂದಿದ್ದಾರೆ. ಸಂಜ್ವಲನ ಕಷಾಯದ ತೀವ್ರ ಉದಯ ಇದೆ. ಪ್ರತಿಯೊಬ್ಬರಿಗೆ ಅವರವರ ಭೂಮಿಕೆಗೆ ಅನುಸಾರವಾಗಿ ವಿಚಾರಂತೂ ಇಲ್ಲ. ಯಾವ ಜೀವಕ್ಕೆ ಹಾನಿ ತಗಲಿಸುವ ಬಾಧೆ ತಗಲಿಸುವ ವಿಚಾರ ಇಲ್ಲ. ಆದ್ರೂ ಕೂಡ ಯಾವ ಅನ್ಯ ಜೀವಗಳಿಗೆ ಹಾನಿ ಆಗ್ತಿದೆ, ಪ್ರಾಣ ವಿಚ್ಛೇದನ ಆಗ್ತಿದೆ, ಅದರ ಮೂಲಕ ಪ್ರತಿಯೊಂದು ಜೀವಕ ಅವನವನ ಭೂಮಿಕೆಗೆ ಅನುಸಾರವಾಗಿ ಬಂಧ ಆಗ್ತಿದೆ. ಮಿಥ್ಯಾದೃಷ್ಟಿಗಂತೂ ಸ್ವಭಾವದ ಪ್ರಜ್ಞೆ ಇಲ್ಲದೆ ಇರುವ ಕಾರಣ, ದೇಹದ ಕ್ರಿಯೆಯೊಳಗನ ತನ್ನದ ಅಭಿಪ್ರಾಯ ಇರುವ ಕಾರಣ ಅವನಿಗೇನು ಬಂಧ ಆಗ್ತಿದೆ ಆ ಪ್ರಕಾರದ ಬಂಧ ಅವರಿಗೆ ಯಾರಿಗೂ ಆಗುವುದಿಲ್ಲ. ಅವನಿಗೂ ವಿಚಾರ ಇಲ್ಲ ಅನ್ಯ ಜೀವಕ್ಕೆ ಹಾನಿ ತಗಲಿಸೋದು. ಆದ್ರೂ ಕೂಡ ಅವನಿಗೆ ದೇಹದೊಳಗೇನು ಮೂರ್ಛಾ ಬುದ್ಧಿ ಇದೆ, ದೇಹ ಅಂದ್ರನ ನಾನು ಅನ್ನುವ ಯಾವ ಅಭಿಪ್ರಾಯ ಇದೆ, ಆ ಅಭಿಪ್ರಾಯದ ಮೂಲಕ ಯಾವ ಪರಿಣಾಮಗಳು ಆಗ್ತಾ ಇದ್ದಾವೆ ಆ ಪರಿಣಾಮದ ಅನುಸಾರ ಅವನಿಗೆ ಕರ್ಮದ ಬಂಧ ಆಗ್ತಿದೆ. ಆ ಅಭಿಪ್ರಾಯದ ಅನುಸಾರ ಅವನಿಗೆ ಅನಂತ ಸಂಸಾರ ಇರ್ತಿದೆ. ಇದು ಕರ್ಮದ ಮಾತಾಯ್ತ್ರಿ. ಇಲ್ಲಿ ಏನು ಹೇಳಿದ್ರು ಅಂತಂದ್ರೆ, ಯಾವ ಪ್ರಕಾರ ಮನುಷ್ಯ ಮಾತ್ರರ ಅಥವಾ ಜೈನ ಕುಲೋತ್ಪನ್ನರ ಯಾವ ಅಶುಭ ಪರಿಣಾಮವನ್ನು, ಅಶುಭ ಕ್ರಿಯೆಯನ್ನು ಯೋಗ್ಯ ಅಂಥೇಳಿ ತಿಳಿಯೋದಿಲ್ಲ, ಒಳ್ಳೆಯದಂಥೇಳಿ ತಿಳಿಯೋದಿಲ್ಲ. ಒಳ್ಳೆಯದಂಥೇಳಿ ತಿಳಿಯುವುದಿಲ್ಲ, ಇಲ್ಲೇ ಮಿಥ್ಯಾತ್ವ ಇದೆ ರೀ. ಅಶುಭ ಪರಿಣಾಮವನ್ನು ಕೆಟ್ಟದ್ದಂಥೇಳಿ ತಿಳಿತಾರೋ ಅದೇ ಮಿಥ್ಯಾತ್ವ ಇದೆ ರೀ. ಸಮ್ಯಕ್ ದೃಷ್ಟಿನೂ ತಿಳಿತಾನ್ರಿ. ಏನ ಅಶುಭ ಪರಿಣಾಮವನ್ನು ತನ್ನ ಜೀವನದೊಳಗ ಅಯೋಗ್ಯ ಅಂಥೇಳಿ ಅವನು ತಿಳಿತಾನ್ರಿ. ಆದ್ರೆ ಮಿಥ್ಯಾದೃಷ್ಟಿ ಹಾಗೆ ತಿಳಿಯುವುದರೊಳಗೆ ಮೂಲಂತೂ ಮಿಥ್ಯಾದೃಷ್ಟಿದ ಕಥನಿದೆ. ಕೆಲವು ಮಿಥ್ಯಾದೃಷ್ಟಿಗಳ ಅಭಿಪ್ರಾಯವೂ ಹೇಗಿರುತ್ತದೆ ಅಂದರೆ, ಅಭಿಪ್ರಾಯದ ಮಾತಿದೆ. ಮಿಥ್ಯಾದೃಷ್ಟಿ ಜೀವ ಯಾವ ಅಶುಭ ಕ್ರಿಯೆ ಅಥವಾ ಅಶುಭ ಪರಿಣಾಮವನ್ನು ಕೆಟ್ಟದ್ದಂಥೇಳಿ ತಿಳಿತಾನೋ ಆ ತಿಳಿಯುವಿಕೆಯೊಳಗ ಅವನ ಮಿಥ್ಯಾ ಅಭಿಪ್ರಾಯ ಏನಿದೆ ಅಂತಂದ್ರೆ, ಇದರಿಂದ ನನಗೆ ಪಾಪದ ಬಂಧ ಆಗ್ತಿದೆ, ಅದರಿಂದ ನನಗೆ ದುಃಖ ಆಗ್ತಿದೆ. ಪಾಪದ ಬಂಧಂತೂ ಆಗತ್ತಿದೆಯಲ್ಲ, ಆದರೆ ದುಃಖ ಆಗ್ತಿದೆ ಅನ್ನೋ ಯಾವ ಮಾತಿದೆಯಲ್ಲ ಅದು ದೇಹ ಮೂಲಕ್ಕಿದೆ. ತಿಳಿತಿರಲ್ಲ, ದೇಹದ ಮೂಲಕ ಇದೆ ರೀ. ಅವನಿಗೆ
ದೇಹದ ಮೂಲಕ ಇದ್ದ ಕಾರಣ ಆ ಮಿಥ್ಯಾದೃಷ್ಟಿ ಜೀವನಿಗೆ ಹೇಳ್ತಾ ಇದ್ದಾರೆ. ಯಾವ ಪ್ರಕಾರ ಅಶುಭ ಪರಿಣಾಮವನ್ನು, ಅಶುಭ ಕ್ರಿಯೆಯನ್ನು ನೀನು ಕೆಟ್ಟದ್ದಂಥೇಳಿ ತಿಳಿತೀಯೋ, ಅದೇ ಪ್ರಕಾರ ಶುಭ ಪರಿಣಾಮ, ಶುಭ ಕ್ರಿಯೆ ಕೂಡ ನಿನ್ನ ಸ್ವಭಾವದಿಂದ ಬಾಹಿರ ನಿನ್ನನ್ನು ಇರಿಸುವ ಸಲುವಾಗಿನ ಅದಕ್ಕೆ ಕಾರಣ ಆಗ್ತಿದೆ. ಅದರ ಸಲುವಾಗಿ ಕರ್ಮ ಯಾವುದು ಒಳ್ಳೆಯದು ಇಲ್ಲ. ತಿಳಿತೇನ್ರಿ? ಅಶುಭ ಪರಿಣಾಮ ಮತ್ತು ಅಶುಭ ಕ್ರಿಯೆ ಯಾವ ಪ್ರಕಾರ ಕೇಡ ಮಾಡುವಂಥದ್ದು ಇದೆಯೋ, ಜೀವನಿಗೆ ದುಃಖ ಕೊಡುವಂಥದ್ದು ಇದೆಯೋ, ಅಶುಭ ಕರ್ಮದ ಬಂಧ ಮಾಡಿಸುವಂಥದ್ದು ಇದೆಯೋ, ಅದೇ ಪ್ರಕಾರ ಸ್ವಲ್ಪ ಗಂಭೀರ, ಸ್ವಲ್ಪ ಚಿತ್ತದ ಏಕಾಗ್ರತೆಯಿಂದ ವಿಷಯದ ಗ್ರಹಣ ಜ್ಞಾನದ ಮೂಲಕ ಮಾಡುವುದಿದೆ. ವಿಷಯ ಗ್ರಂಥದೊಳಗಿಲ್ಲ, ವಿಷಯ ನನ್ನಲ್ಲೇ ಇದೆ, ಅರ್ಥಾತ್ ಪ್ರತಿಯೊಬ್ಬರಲ್ಲೇ ಇದೆ. ಯಾವ ಪ್ರಕಾರ ಅಶುಭ ಕ್ರಿಯೆ ಮತ್ತು ಅಶುಭ ಪರಿಣಾಮ ಮತ್ತು ಆ ಅಶುಭ ಪರಿಣಾಮದಿಂದ ಬಂಧಿಸಲ್ಪಟ್ಟಂಥ ಅಸಾತಾವೇದನೀಯ ಮೊದಲಾದ ಕರ್ಮಗಳ ಜೀವನಿಗೆ ಯಾವ ಪ್ರಕಾರ ದುಃಖದಾಯಕ ಇದಾವೆಯೋ, ಅದೇ ಪ್ರಕಾರ ಸ್ವಲ್ಪ ಸೂಕ್ಷ್ಮ ಶುಭ ಪರಿಣಾಮ, ಶುಭ ಕ್ರಿಯೆಗಳ ಮತ್ತು ಶುಭ ಪರಿಣಾಮದಿಂದ ಆಗುವಂಥ ಸಾತಾ ವೇದನೀಯಾದಿಗಳ ಬಂಧ, ಸಾತಾ ಕರ್ಮಾದಿಗಳ ಬಂಧ ಏನು ಇದಿರಲ ಅಥವಾ ಉದಯ ಏನಿದಿರಲ, ಅದು ಈ ಜೀವನಿಗೆ ಅತೀಂದ್ರಿಯ ಸುಖ ಸ್ವಭಾವಿಯಾದಂಥ ನಿಜ ಶುದ್ಧಾತ್ಮನ ನ್ಯಾಯಕ ಪ್ರಭುವಿನಿಂದ ಹೊರಗನ ಆಕರ್ಷಿತ ಮಾಡ್ತಿದೆ. ಅದರ ಸಲುವಾಗಿ ಅದು ಕೂಡ ಅದರ ಹಾಗೇನ ದುಃಖ ರೂಪ ಇದೆ. ಏನು ಹೇಳಿದ್ರಿ? ಹೇಳ್ಬಹುದೇನ್ರಿ? ಇನ್ನೊಂದು ಸಲ ವಿಷಯದ ಆಕಲನ ಆಗಬೇಕು. ಜ್ಞಾನಕ್ಕೆ ನಿಜ ಪರಿಣಾಮ, ನಿಜ ದೇಹಾದಿಗಳ ಮೂಲಕ ಆಗ್ತಾ ಇರುವಂಥ ಕ್ರಿಯೆ, ಆ ಕ್ರಿಯೆಯ ನಿಮಿತ್ತದಿಂದ ಯಾವುದು ಪೂರ್ವದಲ್ಲಿ ಬಂದಾಗಿತ್ತೋ ಸಾತ ಅಥವಾ ಅಸಾತ, ಅದರದ ಉದಯ, ಇವು ಎರಡೂ ಯಾವ ಪ್ರಕಾರ ಸಮಾನ ದುಃಖ ರೂಪ ಇದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋದಿದ್ದೀರಿ. ಅಶುಭ ಕರ್ಮದ ಹಾಗೇನ ಶುಭ ಕರ್ಮ ಕೂಡ ದುಃಖ ರೂಪ ಇದೆ. ಕರ್ಮದಲ್ಲಿ ಒಳ್ಳೆಯದು ಇರುವುದಿಲ್ಲ. ಈ ಮಾತಿನೊಳಗೆ ಯಾವುದ ರಹಸ್ಯ ಇದೆ, ಯಾವ ಪ್ರಯೋಜನಭೂತವಾದಂಥ ಸತ್ವ ಇದೆ, ಭಾವ ಇದೆ, ಅದನ್ನು ತಿಳ್ಕೊಳ್ಳೋದಿದೆ. ಯಾವ ಪ್ರಕಾರ ಮನ ವಚನ ಕಾಯದ ಅಶುಭ ಪ್ರವೃತ್ತಿ, ಅದಕ್ಕೆ ಅನುಸಾರವಾಗಿ ತನ್ನ ಅಂತರಂಗದಲ್ಲಿ ಆಗುವಂಥ ಅಶುಭ ಪರಿಣಾಮ ಮತ್ತು ಆ ಅಶುಭ ಪರಿಣಾಮ ಇದೇ ಸಮಯದಲ್ಲಿ ಆದ ನಂತರ ಇದೇ ಸಮಯದಲ್ಲಿ ಬಂದಾಗಿ ಅದು ಉದಯಕ್ಕೆ ಬರ್ತಿದೆ, ಹೀಗಂತೂ ಇಲ್ಲ. ಅದರ ಹಿಂದೆ ಅಂಥದೇ ಅಶುಭ ಪರಿಣಾಮದ ನಿಮಿತ್ತದಿಂದ ಯಾವುದು ಅಸಾತಾದಿ ಕರ್ಮದ ಬಂದಾಗಿತ್ತಲ್ಲ ಅದರ ಉದಯ, ಇವು ಯಾವ ಪ್ರಕಾರ ಜೀವನಿಗೆ ಇಷ್ಟ ಇಲ್ಲವೋ. ಯಾವ ಜೀವನಿಗೆ ಇಷ್ಟ ಇಲ್ಲವ ಹೇಳ್ರಿ? ಮನವಚನಕಾಯದ ಅಶುಭ ಕ್ರಿಯೆ, ಅಶುಭ ಪರಿಣಾಮ, ಹಿಂದೆಂದೋ ಮಾಡಿದ ಅಶುಭ ಕರ್ಮದ ಉದಯ, ಇದರೊಳಗೆ ಯಾವುದು ಇಷ್ಟ ಇದೆ ರೀ ಜೀವನಿಗೆ? ಯಾವುದೂ ಇಲ್ಲ. ಹೌದೇನಿಲ್ರಿ? ಅದೇ ಯಾವ ಪ್ರಕಾರ ಸರ್ವಥಾ ಅನಿಷ್ಟ ರೂಪ ಇದೆಯೋ, ನಿನಗೆ ಅದು ಸರ್ವಥಾ ದುಃಖಕರವಾಗಿ ಕಂಡು ಬರ್ತಾ ಇದೆಯೋ, ಮೂರು ಅಶುಭ ಕಾರ್ಯ, ಅಶುಭ ಪರಿಣಾಮ ಮತ್ತು ಅಶುಭ ಕರ್ಮದ ಉದಯ, ಏಕಕಾಲಕ್ಕೆ ಅಲ್ಲ. ಯಾವಾಗ ನೀ ಅಶುಭ ಪರಿಣಾಮ ಮಾಡ್ತೆ ಆವಾಗ ಅದನ್ನು ನೀ ಕೆಟ್ಟದ್ದಂಥೇಳಿನ ತಿಳಿತಿ, ಮಾಡಿದ ನಂತರ ನಾ ಈ ಪ್ರಕಾರ ಮಾತಾಡಬಾರ್ದಾಗಿತ್ತು ಅನ್ನಿಸ್ತಿದೇನಿಲ್ರಿ? ಆವೇಶದೊಳಗೆ ಮಾತಾಡಿದೇವ್ರಿ, ಅನ್ನಿಸ್ತಿದೇನಿಲ್ಲ? ಆಮೇಲೆ ಅನ್ನಿಸ್ತಿದೆ. ಅರ್ಥಾತ್ ಅಶುಭ ಪರಿಣಾಮವನ್ನು, ಅಶುಭ ವಚನವನ್ನು, ಅಶುಭ ಕ್ರಿಯೆಯನ್ನು ಯಾವೂ ಜೀವ ಒಳ್ಳೆಯದಂಥೇಳಿ ತಿಳಿಯೋದಿಲ್ಲ. ಅಸಾತಾದಿ ಕರ್ಮದ ಉದಯ ಬಂತಂದ್ರೆ ಭಾಳ ಒಳ್ಳೇದಾಯ್ತು, ನನ್ನ ಕಾಲು ನೋವು ಬಂದೈತೆ ಅಂಥೇಳಿ ಯಾರೇ ತಿಳಿತಾರೆ? ನಾನಂತೂ ತಿಳಿದೇನ್ರಿ. ತಿಳಿತೇವೇನ್ರಿ? ಒಳ್ಳೇದಾಯ್ತು, ಒಂದು 4 ದಿವಸ ಜ್ವರ ಬಂದು ಅನ್ನಿಸ್ತಿದೇನ್ರಿ ಯಾರಿಗೆ?
ಹಿಂದಿನ ವಾರ ಭಾಳ ತ್ರಾಸ ಎಲ್ಲ ಹೋಗಕ್ಕೆ ಚಲೋ ಆತಲ್ಲ ಅಂದ್ರೆ ಬಾಬಾ ಮನ್ಯಾಗ ಕುಂತ ಶ್ರದ್ಧೆ ಮಾಡಕ್ಕೆ ಬರ್ತೈತಿ. ಅದರಲ್ಲೇ ಆದರೆ ಚಲೋ ಯಾರಿಗಾಗೋದ್ರಿ? ಯಾರಿಗೆ ಓಡಾಟದೊಳಗ ಅನರ್ಥದಂಡ ಹಿಂಸೆ ಅಂಥೇಳಿ ಮನವರಿಕೆ ಆಗಿದೆಯೋ ಅವ್ರದ್ದು ಅಭಿಪ್ರಾಯ ಇದೆ ರೀ. ಅದ ಇಲ್ಲಿ ಅಶುಭ ಕರ್ಮದ ಉದಯವನ್ನು ಯಾರೂ ಒಳ್ಳೆಯದಂಥೇಳಿ ತಿಳಿಯುವುದಿಲ್ಲ. ಅದೇ ಪ್ರಕಾರ ನೋಡ್ರಿ, ಯಾವ ಪ್ರಕಾರ ದೇಹಾತ್ಮ ಬುದ್ಧಿ ಇರುವಂಥ ಜೀವನಿಗೆ ದೇಹಾದಿ ಸಂಯೋಗಗಳಲ್ಲಿ ಪ್ರತಿಕೂಲತೆಗಳು ಎದುರಾದ ನಂತರ ಆ ಪ್ರತಿಕೂಲತೆಗೆ ಯಾವುದು ನಿಮಿತ್ತಭೂತ ಅಶುಭ ಕರ್ಮದ ಉದಯ ಇದೆಯೋ ಅದನ್ನು ಯಾವ ಜೀವ ಒಳ್ಳೆಯದಂಥೇಳಿ ತಿಳಿಯುವುದಿಲ್ಲ. ದೇಹಾತ್ಮ ಬುದ್ಧಿ ಇರುವಂಥ ಮನುಷ್ಯ. ಇದು ಒಂದು ಪಕ್ಷ. ಅದರ ಅಲ್ಲಿ ಇನ್ನೊಂದು ಪಕ್ಷ ಹೇಳ್ತಾ ಇದ್ದಾರೆ, ಯಾವ ಪ್ರಕಾರ ಅಶುಭ ಕಾರ್ಯ, ಅಶುಭ ಪರಿಣಾಮ, ಎಂದೋ ಮಾಡಿದ ಅಶುಭ ಕರ್ಮದ ಉದಯ ನಿನಗೆ ಯಾವಾಗೂ ರುಚಿಸುವುದಿಲ್ಲವೋ, ದುಃಖಕರವಾಗಿ ಕಂಡು ಬರ್ತಾವೆಯೋ, ಅದೇ ಪ್ರಕಾರ ನೀನು ಶುಭ ಕಾರ್ಯ ಮಾಡ್ತಾ ಇರೋದು, ಮನ ವಚನ ಕಾಯದ ಮೂಲಕ ಶುಭ ಕ್ರಿಯೆಗಳು ಆಗ್ತಾ ಇರೋದು ಬಹಳ ವಿಶಿಷ್ಟ ಮಾತಿದೆ ರೀ. ಅದಕ್ಕೆ ಅನುರೂಪವಾದಂಥ ಶುಭ ಪರಿಣಾಮ ನಿನ್ನಲ್ಲಿ ಅರ್ಥಾತ್ ನನ್ನಲ್ಲಿ ಇರೋದು. ಅಂಥದ್ದು ಯಾವುದೋ ಶುಭ ಕರ್ಮದ ಉದಯ ಇರೋದು. ಆ ವೇಳೆದೊಳಗೆ ದುಃಖ ಇದೆ, ಸುಖ ಇದೆ. ಮಿಥ್ಯಾದೃಷ್ಟಿಯ ಮಾತು ಹೇಳ್ರಿ. ನಾವು ಮಿಥ್ಯಾದೃಷ್ಟಿನ ಇದ್ದೇವೆ, ನಮ್ಮ ಮಾತಲ್ಲ. ಯಾವನೂ ಮಿಥ್ಯಾದೃಷ್ಟಿಯ ಮಾತು ಹೇಳ್ರಿ. ಸುಖ ಇದೆ, ದುಃಖ ಇದೆ. ಶುಭ ಪರಿಣಾಮ, ಎಂದೋ ಮಾಡಿದ ಶುಭ ಸಾತಾ ಮೊದಲಾದ ಕರ್ಮಗಳ ಉದಯ. ಮನೆಯಲ್ಲಿ ಎಲ್ಲ ಅನುಕೂಲತೆ ಇದೆ, ದೇಹದ ಅನುಕೂಲತೆ ಇದೆ, ಎಲ್ಲಿ ಯಾವ ಪ್ರಕಾರದ ನೋವಿಲ್ಲ, ಮಕ್ಕಳದ ಅನುಕೂಲತೆ ಇದೆ, ಪತಿ ಅತ್ತೆ ಯಾರಿದ್ದಾರೆ ಅವ್ರದ್ದೆಲ್ಲರದ್ದು ಅನುಕೂಲ ಇದೆ ರೀ. ಆ ವೇಳೆದೊಳಗೆ ಸುಖ ಇದೇನಿಲ್ಲ. ಯಾವನೋ ಮಿಥ್ಯಾದೃಷ್ಟಿಯ ಮಾತು ಹೇಳ್ತಾ ಇದೆಯನ್ನ, ನಮ್ದು ಹೇಳ್ತಾ ಇಲ್ರಿ. ಯಾಕಂದ್ರೆ ನಾವೆಲ್ಲ ಓದ್ದವ್ರದೇವ್ರಲ್ಲ, ನಾವು ಉತ್ತರ ಅಂತೂ ಇಲ್ಲ ಅಂತ ಹೇಳವ್ರಿ. ಇಲ್ಲ ಹೇಳಿಸ್ಕರೆ ಸುಖ ಮನಸ್ತೀವಲ್ಲ, ಸುಖ ಇದೇನಿಲ್ರಿ. ಯಾವುದೋ ಪ್ರಕಾರದ ದೇಹದೊಳಗೆ ವೇದನೆ ಇಲ್ಲ. ವಿಪುಲವಾಗಿ ಎಲ್ಲ ಪ್ರಕಾರದ 5 ಇಂದ್ರಿಯಗಳಿಗೆ ಅವಶ್ಯಕವಿರುವಂಥ ಎಲ್ಲ ವಿಷಯ ಭೋಗ ವಸ್ತುಗಳಿದ್ದಾವೆ. ಮಗ ಹಿತ ಯಾವ ಪ್ರಕಾರ ನೀವು ಹೇಳ್ತೀರಿ? ಜಿ ಪಾಪ, ಜಿ ಪಾಪ, ಹಾಂ ಪಾಪ ಅಂತಂದ್ರೆ ಅದು ನಮಗೆ ಸುಖ ಇದೆಯೋ ಅಥವಾ ಇಲ್ಲ? ಯಾವುದೋ ಜೀವನಿಗೆ ಸುಖ ಇದೆಯೋ ಅಥವಾ ಇಲ್ಲ? ಇದೇನಿಲ್ರಿ. ಹಾಂ, ಅದನ್ನು ಹೇಳ್ತಾ ಇದ್ದಾರೆ. ಯಾವ ಪ್ರಕಾರ ಅಸಾತಾದ ಉದಯದೊಳಗೆ ಶರೀರ ರೋಗಗ್ರಸ್ತ ಆಗಿರೋ ವೇಳೆದೊಳಗೆ, ಪುತ್ರಾಧಿಕರು ಹೀಯಾಳಿಸ್ತಾ ಇರೋ ವೇಳೆದೊಳಗೆ, ಸೊಸೆಯಂದಿರ ಮೊಮ್ಮಕ್ಕಳ ನಿಂದೆ ಮಾಡಿ ನಗ್ತಾ ಇರೋ ವೇಳೆದೊಳಗೆ, ಯಾವ ಪ್ರಕಾರ ನಿನ್ನ ಮನಸ್ಸಿಗೆ ಖೇದ ಆಗ್ತಿದೆಯಲ್ಲ, ನೋವು ಆಗ್ತಿದೆಯಲ್ಲ, ದುಃಖ ಆಗ್ತಿದೆಯಲ್ಲ, ಅದೇ ಪ್ರಕಾರದ ನೋವ, ಅದೇ ಪ್ರಕಾರದ ದುಃಖ ನಿನಗ ಸಾತಾದ್ದು ಉದಯ ಇರೋ ವೇಳೆದೊಳಗೆ, ಶುಭ ಪರಿಣಾಮ ಇರೋ ವೇಳೆದೊಳಗೆ, ಮನವಚನ ಕಾಯದ ಶುಭ ಪ್ರವೃತ್ತಿ ಇರೋ ವೇಳೆದೊಳಗೂ ಕೂಡ ಇದೇ ಅಂಚಳಿ ಸರ್ವಜ್ಞ ಪ್ರಭು ಪ್ರತ್ಯಕ್ಷ ನೋಡಿದಾರಪ್ಪ. ಅದು ಹೇಗ? ರೋಗಿ ಇರು ವೇಳೆದೊಳಗೆ, ಮಕ್ಕಳ ಸೊಸೆಯಂದಿರ ಪ್ರತಿಕೂಲ ಇರೋ ವೇಳೆದೊಳಗೆ, ನಿಂದೆ ಮಾಡ್ತಾ ಇರೋ ವೇಳೆದೊಳಗೆ, ಹಾಸ್ಯ ಮಾಡ್ತಾ ಇರೋ ವೇಳೆದೊಳಗೆ ಯಾವ ಪ್ರಕಾರ ದುಃಖ ಆಗ್ತಿದೆ, ಆ ಪ್ರಕಾರ ಅವರೆಲ್ಲ ಅನುಕೂಲ ಇರೋ ವೇಳೆದೊಳಗೆ, ಶರೀರದಲ್ಲಿ ಸಾಮರ್ಥ್ಯ ಇರೋ ವೇಳೆದೊಳಗೆ, ನಿರೋಗತೆ ಇರೋ ವೇಳೆದೊಳಗೆ ಆ ಪ್ರಕಾರದ ದುಃಖ ಹೇಗಿರಲಿಕ್ಕೆ ಸಾಧ್ಯ ಇದೆ? ಹೇಗಿರಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ನೀನು ವಿಚಾರ ಮಾಡಬೇಡ. ಅಲ್ಲಿ ಯಾವ ದುಃಖ ಇದೆಯಲ್ಲ, ಮೂಲ ವಿಷಯ ಇದೆ ರೀ. ಈ ಕಲಶ ಮುಗಿಸೋದಿತ್ತು ಅಂತಂದ್ರೆ ತಿಳ್ಕೊಳ್ಳೋದ್ರಿ, ಇಲ್ಲ ಇಲ್ಲೇ ಕೂಡೋದಿತ್ತು ಅಂತಂದ್ರೆ ಮತ್ತೆ 4 ದಿವಸ ಚರ್ಚೆ ಮಾಡೋದು. ಅಲ್ಲಿ ಯಾವ ಪ್ರಕಾರ ನಿನಗೆ ದುಃಖ ಅನ್ನಿಸ್ತಿದೆಯಲ್ಲ, ಆ ದುಃಖ ಸಂಯೋಗ ದೃಷ್ಟಿಯ ಮೂಲಕ ಇದೆ ನಿನಗೆ. ಯಾವ ಅಶುಭ ಪರಿಣಾಮದ ವಿದ್ಯಮಾನತೆಯೊಳಗೆ ಹೇಳಲಿಕ್ಕೆ ಬರಬೇಕ್ರಿ. ಯಾವ ಅಶುಭ ಪರಿಣಾಮ ರೂಪದಿಂದ ಪರಿಣಮಿಸ್ತಾ ಇರೋ ವೇಳೆದೊಳಗೆ, ಅಥವಾ ಅಸಾತಾದಿ ಕರ್ಮದ ಉದಯ ಇರೋ ವೇಳೆದೊಳಗೆ, ಅಥವಾ ದೇಹಾದಿಗಳ ಪ್ರವೃತ್ತಿ ಅಶುಭ ರೂಪ ಇರೋ ವೇಳೆದೊಳಗೆ
ಯಾವ ಪ್ರಕಾರ ನಿನಗೆ ದುಃಖ ಅನ್ನಿಸ್ತಾ ಇದೆಯೋ ಆ ದುಃಖ ಅಂತೂ ಸಂಯೋಗ ದೃಷ್ಟಿಯ ಮೂಲಕ್ಕಿದೆ. ಆದ್ರೆ ವಾಸ್ತವದಲ್ಲಿ ಸಂಯೋಗ ದೃಷ್ಟಿ ನೀ ಮಾಡಿದೆಯಲ್ಲ, ಅದೇ ಪ್ರಕಾರ ಇಲ್ಲಿ ಕೂಡ ಸಂಯೋಗ ದೃಷ್ಟಿ ಮಾಡಿದೆ. ಎರಡು ಕಡೆ ಇದು ಕೂಡ ಸಂಯೋಗನೇ ಇದೆ. ಬಹಳ ಅದ್ಭುತ ಮಾತಿದ್ದೀರಿ. ನಾನೇನು ತಿಳಿತಾ ಇದ್ದೇನೆ, ಏನು ಹೇಳಬೇಕಂತ ಇದ್ದೇನೆ, ಆ ಅಭಿಪ್ರಾಯ ವಚನದ ಭಾವ ತಮಗೆ ತಿಳಿತಾ ಇದೆಯಾ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಯಾವ ಪ್ರಕಾರ ಅಸಾತಾದ ಉದಯ ಇರುವ ವೇಳೆದೊಳಗ, ಅಶುಭ ಪರಿಣಾಮ ಇರುವ ವೇಳೆದೊಳಗ ನಿನಗೆ ದುಃಖ ಅನ್ನಿಸ್ತಿದೆ, ದುಃಖಕರ ಇದೆ, ಕೆಡಕ ಅನ್ನಿಸ್ತಿದೆ, ಅದು ಸಂಯೋಗದ ಮೂಲಕ ನೀ ನೋಡ್ತಾ ಇದ್ದೆ ಅಂಥೇಳಿ ನಿನಗೆ ದುಃಖ ಅನ್ನಿಸ್ತಾ ಇದೆ. ಮತ್ತು ಇಲ್ಲಿ ಯಾವ ಸಾತಾದ ಉದಯ ಇರುವ ವೇಳೆದೊಳಗೆ, ಶುಭದ ಉದಯ ಇರುವ ವೇಳೆದೊಳಗೆ ನೀ ಸಂಯೋಗದ ಮೂಲಕನೇ ನೋಡ್ತಾ ಇದ್ದೆ ಅಂಥೇಳಿ ಸುಖ ಅನ್ನಿಸ್ತಾ ಇದೆ. ಆದರೆ ಸಂಯೋಗ ಮಾತ್ರ ಏನಿದೆ ಅದು ಸ್ವಭಾವದಿಂದ ವಿಮುಖತೆಯ ಮೂಲಕ ಪ್ರಕಟ ಆಗ್ತಿದೆ. ನಿಜವಾದ ದುಃಖ ಎಲ್ಲಿದೆ? ಸ್ವಭಾವದಿಂದ ಹೊರಗಿರೋದೇನಿದೆ ಅದು ದುಃಖ. ಇನ್ನೊಂದು ದೃಷ್ಟಿಕೋನದಿಂದ ನೋಡಿದರೆ ಯಾವ ಪ್ರಕಾರ ಅಶುಭ ಪರಿಣಾಮ ಶಾಶ್ವತ ಇರುವುದಿಲ್ಲವೋ, ಅಸಾತಾದಿಗಳ ಉದಯ ಶಾಶ್ವತ ಇರುವುದಿಲ್ಲವೋ. ಅರೇ, ಎಷ್ಟು ದಿವಸದಿಂದ ಬೆನ್ನು ಬಿಡ್ತಾ ಇಲ್ಲಲ್ಲ, ಹೌದಪ್ಪ, ಎಷ್ಟು ದಿವಸದಿಂದ ಕಾಲು ನೋವು ಇದೆ, ಎಷ್ಟು ದಿವಸದಿಂದ ದೇಹದ ವ್ಯಾಧಿ ಇದೆ. ಆದರೆ ಅದಕ್ಕಿಂತ ಮೊದಲು ಇರಲಿಲ್ಲಲ್ಲ. ಎಷ್ಟು ದಿವಸದಿಂದ? 10-12 ದಿವಸ ಆಯಿತು, 10-12 ತಿಂಗಳಾಯಿತು, 4-6 ವರ್ಷ ಆಯಿತು, ಹೌದಲ್ಲ? ಅದಕ್ಕಿಂತ ಮೊದಲಿತ್ತೇನೆ? ಇಲ್ಲ. ಹಾಗಾದರೆ ಅದು ನಿನ್ನ ಸ್ವಭಾವದಿಂದ ಬಾಹಿರಿದೆ, ಅದರ ಸಂಯೋಗ ಮಾತ್ರ ಇದೆ. ಅದೇ ಪ್ರಕಾರ ಇದೇನು ಅನುಕೂಲತೆ ಇದೆಯಲ್ಲ, ಈ ಅನುಕೂಲತೆ ಅಂದರೆ ನಾವು ಹುಟ್ಟಿದಾಗಿದ್ದರಿಂದ ಆಗರ್ಭ ಶ್ರೀಮಂತದೇನು, ಹೌದಪ್ಪ. ಆದ್ರೆ ಆಗರ್ಭ ಶ್ರೀಮಂತರು ಕೂಡ ಬೆಳಗಿನೋಳ್ ಗದ್ದುಗೆಯ ಮೇಲೆ ಟಿವಿಯಂ ಮಂಡಿಸಿರುವವನು, ಸಂಜೆಯ ಸಮಯದಲ್ಲಿ ಅವನು ವನದೊಳು ವಾಸ ಮಾಡಿ. ವನದೊಳು ಅಂತಂದ್ರೆ ಏನ? ನಿನ್ನೆ ಘಟನಾ ಹೇಳಿದ್ರಲ್ಲ, ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರು, ಬರುವ ವೇಳೆದೊಳಗೆ ಬಸ್ಸಲ್ಲೇ ಬಂದರು, ಬಸ್ಸಿಂದ ಇಳಿದ್ರು, ಮತ್ತು ಬಸ್ ಸ್ಟ್ಯಾಂಡ್ ಮೇಲೆ ಇಟ್ಟಿರುವಂಥ ತಮ್ಮ ವಾಹನವನ್ನು ಆರಂಭ ಮಾಡಲಿಕ್ಕೆ ಹೋಗಿ ಅಲ್ಲೇ ಹಾರ್ಟ್ ಅಟ್ಯಾಕ್. ಇದೆಲ್ಲ ಕಥೆ ಹೇಳಿದೀನಿ. ಹಾಗೆ ಈ ಶುಭ ಪರಿಣಾಮ ಸಾತಾದ ಉದಯ ಒಂದು ದಿವಸ ಕೊನೆ ಆಗ್ತಿದೆ. ಅರ್ಥಾತ್ ಇಲ್ಲಿ ಅಮೃತ ಚಂದ್ರಾಚಾರ್ಯ ದೇವರ ಕಲಶದ ಭಾವ ಹೀಗಿದೆ. ಯಾವ ಪ್ರಕಾರ ನಿನಗೆ ದುಃಖಕರ ಕಾಣಿಸ್ತಾ ಇದೆ, ಪ್ರತ್ಯಕ್ಷ ದುಃಖದ ಅನುಭವ ಆಗ್ತಾ ಇದೆ ಅಶುಭ ಪರಿಣಾಮ ಅಶುಭ ಕರ್ಮದ ಉದಯದೊಳಗ, ಅದೇ ಪ್ರಕಾರ ನೋಡಪ್ಪ ಶುಭ ಕರ್ಮದ ಉದಯದೊಳಗ ಶುಭ ಪರಿಣಾಮದೊಳಗ ನಿನ್ನ ಸ್ವಭಾವದಿಂದ ನೀನು ವಿಮುಖ ಇರುವುದರಿಂದ ನಿನಗೆ ಅದೇ ಜಾತಿಯ ದುಃಖ ಇದೆಪ್ಪ, ನಿನಗೆ ತಿಳಿತಾ ಇಲ್ಲ. ಅದೇ ಜಾತಿಯ ದುಃಖ, ಸಂಯೋಗದ ಮೂಲಕ ದುಃಖ ಇಲ್ಲ. ಅಲ್ಲಿ ಕೂಡ ಯಾವ ಅಶುಭ ಪರಿಣಾಮ ಇದೆಯಲ್ಲ, ಅಸಾತಾದಿಗಳ ಉದಯ ಇದೆಯಲ್ಲ, ಅದರ ಸಂಯೋಗದ ಮೂಲಕ ದುಃಖ ಇಲ್ಲ. ದುಃಖ ಯಾವುದರ ಮೂಲಕಿದೆ? ಸುಖ ಸ್ವಭಾವವನ್ನು ಮರೆಯುವುದರಿಂದ, ಸುಖ ಸ್ವಭಾವದಿಂದ ಹೊರಗೆ ನೋಡುವುದರಿಂದ ನಿನಗೆ ದುಃಖ ಇದೆ. ಹಾಗಾದ್ರೆ ಅದು ಯಾವ ಪ್ರಕಾರ ದುಃಖ ಇದೆ ಅನ್ನೋದು ನೀನು ಒಪ್ಪುತ್ತೀಯಲ್ಲ, ಅದೇ ಪ್ರಕಾರ ಇಲ್ಲಿ ಸ್ವಭಾವದಿಂದ ಹೊರಗಿರೋದು ಕೂಡ ಅಂಥದೇ ದುಃಖ ಇದೆ ಅಂಥೇಳಿ ನೀನು ತಿಳ್ಕೊ. ಇದು ಮಾತಾಡ್ತಾ ಇದ್ದಾರೆ. ಅನುಕೂಲತೆಯೊಳಗ ಬೇಕಾದ ಹಾಗೆ ಬೇಫಾಮ ಇರ್ತಿದೆ ಜೀವ. ಪ್ರತಿಕೂಲತೆ ಬಂದ ನಂತರ ಆ ಜೀವಕ್ಕೆ ಅಧಿಕ ದುಃಖ ಆಗ್ತಿದೆ. ಕುಸಿದು ಬೀಳುವೆ ಅಂತ ಪಾಪೋದಯದಲ್ಲಿ ಕುಸಿದು ಆ ಜೀವಕ್ಕೆ ದುಃಖ ಆಗ್ತಿದೆ. ಯಾವ ಜೀವ ಅನುಕೂಲತೆಯೊಳಗ ಬೇಫಾಮ್ ಮದೋನ್ಮತ್ತ ಇರ್ತಾನಲ್ಲ, ಆ ಜೀವಕ್ಕೆ ಪ್ರತಿಕೂಲತೆ ಬಂದ ನಂತರ ಮಹಾ ದುಃಖ ಆಗ್ತಿದೆ.
ಯಾವ ಜೀವ ಅನುಕೂಲತೆಯೊಳಗೂ ಕೂಡ ತುಂಬಿದು ಕೊಡದ ಹಾಗೆ ಇರ್ತಾನಲ್ಲ, ಅವನಿಗೆ ಪ್ರತಿಕೂಲತೆ ಬಂದ ನಂತರ ಆ ಪ್ರಕಾರದ ದುಃಖ ಆಗುವುದಿಲ್ಲ. ಸಾಮಾನ್ಯ ನೋಡ್ರಿ, ನೀವು ಎಷ್ಟು ಅದರ ಕುರಿತು ಆಸಕ್ತಿ ಇದೆಯಲ್ಲ, ಅಷ್ಟೇ ಅದರ ಅಭಾವದೊಳಗ ಈ ಜೀವನಿಗೆ ಮಹಾ ದುಃಖದ ಅನುಭವ ಮಾಡಬೇಕಾದಂಥ ಪ್ರಸಂಗ ಬರ್ತಿದೆ. ಅದರ ಸಲುವಾಗಿ ಇಲ್ಲಿ ದೇಹದ ಅನುಕೂಲತೆ, ದೇಹದ ನಿರೋಗತೆ, ಧನಾದಿಗಳ, ಪುತ್ರಾದಿಗಳ, ಸಾಮಾಜಿಕ ಮನ್ನಣೆ, ಎಲ್ಲರೂ ಒಳ್ಳೆಯರು ಅಂಥೇಳಿ ಹೇಳೋದ, ಇವು ಎಲ್ಲದರೊಳಗೆ ನಾವು ಮೈ ಮರ್ತೇವು ಅಂತಂದ್ರೆ ಈ ಒಂದು ಯಾವ ಪಿರಿಯಡ್ ಇದೆ ಇದು ಪೂರ್ಣ ಆದ ನಂತರ ಮಹಾನ್ ದುಃಖಿಯಾಗುವಂಥ ಪ್ರಸಂಗ ಬರ್ತಿದೆ. ಅದಂತೂ ಕರ್ಮ ಸಿದ್ಧಾಂತದ ಅನುಸಾರ ಆಯಿತು. ಆದರೆ ವಸ್ತು ಸ್ವರೂಪವನ್ನು ತಿಳ್ಕೊಂಡು ಒಂದು ವೇಳೆ ನಮಗೆ ಲಕ್ಷ್ಯದೊಳಗೆ ಬರ್ತಾ ಇಲ್ಲ ಈ ಭವಚಕ್ರದ ಯಾವ ಸ್ವರೂಪ ಇದೆ ಅನ್ನೋದು, ಈ ಪುಣ್ಯ ಪಾಪಗಳದ್ದ ಯಾವ ವಿಚಿತ್ರತೆ ಇದೆ ಅನ್ನೋದ ನಮಗೆ ಲಕ್ಷ್ಯದೊಳಗೆ ಬರ್ತಾ ಇಲ್ಲ ಅಂಥೇಳಿ ನಾವು ಸಿಕ್ಕಲ್ಲೇ ಪರ ಸಂಯೋಗದೊಳಗೆ ನಿರಂತರ ಮೂರ್ಛಿತಿದ್ದೇವೆ. ಸಿಕ್ಕಲ್ಲೇ ಸ್ವಲ್ಪ ಅನುಕೂಲತೆ ಅನ್ನಿಸ್ತು ಅಂತಂದ್ರೆ ಎಷ್ಟೊಂದು ಸಂತುಷ್ಟ ಇರ್ತೇವೆ. ಸಿಕ್ಕಲ್ಲೇ ಅಂಥೇಳಿ ಹೇಳುವುದರ ಅಭಿಪ್ರಾಯ ಇಷ್ಟ ಇದೆ, ದೇಹಕ್ಕೆ ಅನುಕೂಲವಾದಂಥ ಯಾವುದೋ ಪುಣ್ಯ ಪ್ರಕೃತಿ, ಸಂಯೋಗಕ್ಕೆ ಅನುಕೂಲವಾದಂಥ ಯಾವುದೋ ಪುಣ್ಯ ಪ್ರಕೃತಿ, ಆ ಸಂಯೋಗದಲ್ಲಿರುವಂಥ ಜಡಚೇತನ ಪದಾರ್ಥಗಳದ ಪರಿಣಮನದ ದೃಷ್ಟಿಯಿಂದ ಅನುಕೂಲತೆ ಇರೋದು, ಇದು ಸಿಕ್ಕಲ್ಲೇ ಆಯ್ತು ರೀ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳಿದ್ರೆ ಈ ದೇವಶಾಸ್ತ್ರ ಗುರುವಿನಲ್ಲೇ ಕೂಡ ಮೂರ್ಛಿತ ಇರುವುದಿದೆಯಲ್ಲ, ತನ್ನ ಆ ಮೋಹದ ಪರದೆಯನ್ನು ಸರಿಸಿ ಒಳಗೆ ನೋಡುವಂಥ ಪುರುಷಾರ್ಥ ಎಲ್ಲಿಯವರೆಗೆ ಇಲ್ಲಲ್ಲ, ಅಲ್ಲಿಯವರೆಗೆ ಅದು ಕೂಡ ಏನಿದೆ ರೀ, ಪರನ ಇದೆ. ಆ ಪರದಿಂದ ಕೂಡ ಈ ಜೀವ ಇದರ ಹಾಗೇನ ಮೂರ್ಛಿತ ಆಗಿದೆ. ಭೋಗ ಸಾಮಗ್ರಿ, ಸಂಸಾರ ಶರೀರ ಭೋಗ ಸಾಮಗ್ರಿಗಳ ಕುರಿತಾಗಿ ಯಾವ ಪ್ರಕಾರ ಮೂರ್ಛಿತ ಆಗಿದನಲ್ಲ, ದಿನ ಕಳೆಯುವುದರಿಂದ ನಾವು ಅದರಲ್ಲೇ ಕೂಡ ಹಾಗೇ ಮೂರ್ಛಿತ ಆಗ್ತದೆ. ಅದಕ್ಕೆ ಈ ಸಂಸಾರ ಚಕ್ರದ ಪುಣ್ಯ ಪಾಪಗಳ ವಿಚಿತ್ರತೆಯಿಂದ ಪುಣ್ಯ ಏನು ಮಾಡಿಸ್ತಿದೆ, ಯಾವ ಪ್ರಕಾರ ಕಾಣಿಸ್ತಿದೆ, ಯಾವುದನ್ನು ಉಣಿಸ್ತಿದೆ, ಅದರದ್ದು ನಾವು ಯಥಾರ್ಥ ಅವಲೋಕನೆ ಮಾಡ್ತಾ ಇಲ್ಲ. ಯಾವ ಪ್ರಕಾರ ಕಾಣಿಸ್ತಿದೆ, ಏನನ್ನು ಮಾಡಿಸ್ತಿದೆ, ಏನನ್ನು ಉಣ್ಣಿಸ್ತಿದೆ, ಯಾವ ಫಲವನ್ನು ಉಣ್ಣಿಸ್ತಿದೆ, ಆಕುಲತೆ ಎಷ್ಟಿದೆ ಒಳಗಡೆ. ಪುಣ್ಯದ ಫಲದೊಳಗ ಯಾವ ಮೈಮರೆಯುವಿಕೆ ಇದೆಯಲ್ಲ, ಆ ಮೈಮರೆಯುವಿಕೆಯೊಳಗೆ ಎಷ್ಟು ಆಕುಲತೆ ಇದೆ ರೀ. ನಾವು ಒಂದೊಂದು ಸಲ ಹೀಗಾಗ್ತೇವೆ, ವ್ಯಾಕುಲತೆಯನ್ನು ಕೂಡ ನಾವು ದುಃಖ ಅಂಥೇಳಿ ತಿಳಿಯುವುದಿಲ್ಲ ರೀ. ಸುಖ ಅಂಥೇಳಿ ತಿಳಿತೇವೆ, ವ್ಯಾಕುಲ ಆಗಿರ್ತೀವಿ. ಎಷ್ಟು ಧಡಪಡ ಮಾಡ್ತಾ ಇರ್ತೇವೆ ರೀ. ನಮಗೆ ಬೇಕಾದವ್ರು ಬರೋರು ಇರ್ತಾರೆ ಮನೆಗೆ, ಆ ವೇಳೆದೊಳಗೆ ಎಷ್ಟೊಂದು ಶಾರೀರಿಕ ಆಯಾಸ, ಮಾನಸಿಕ ಆಯಾಸ, ಪರಿಣಾಮದೊಳಗೆ ವ್ಯಾಕುಲತೆ. ಆದರೆ ಅದನ್ನು ನಾವು ಯೋಗ್ಯ ಅಂಥೇಳಿ ತಿಳಿತೇವೆ, ಅಯೋಗ್ಯ ಅಂತಾರೆ. ಯೋಗ್ಯ ಬರೀ ಯೋಗ್ಯ ಅಂಥೇಳಿ ತಿಳಿಯುವುದಿಲ್ಲ. ಹಾಗೆ ಮಾಡಿನಂತ ಸರಿ ಹೋಗ್ಬೇಕು ಎಲ್ಲ ಅಷ್ಟು ಟೈಮ್ ಒಳಗಾಯ್ತು, ಅದು ಮಿಥ್ಯ ಆಗ್ತದೆ. ಜೀವನಿಗೆ ಸಂಸಾರ ಹೇಗಾಗ್ತಾ ಇದೆ, ಎಲ್ಲಿದೆ ಸಂಸಾರ? ಹೊರಗಡೆ ಇಲ್ಲ, ದೇಹದೊಳಗಿಲ್ಲ, ಕರ್ಮದೊಳಗಿಲ್ಲ, ಸಂಸಾರ ಪರಿಣಾಮದೊಳಗಿದೆ. ಆ ಪರಿಣಾಮದೊಳಗೆ ಎಷ್ಟು ವಿಪರೀತ ಮನ್ನಣೆ ಇದೆ, ಎಷ್ಟು ಹಾಯ ಇದೆ, ಎಷ್ಟು ವ್ಯಾಕುಲ ತಪ್ತಾದದ್ದಿದೆ ಪರಿಣಾಮ. ಇದನ್ನೆಲ್ಲ ತಿಳ್ಕೊಳ್ಳುವ ಸಲುವಾಗಿ, ಮೂಲದವರೆಗೆ ತಲುಪುವ ಸಲುವಾಗಿ ನಾವು ಕಟಿಬದ್ಧ ಆಗಲಿಕ್ಕೇ ಬೇಕ್ರಿ. ಏನಿದೆ ಪುಣ್ಯ ಪರಿಣಾಮದೊಳಗೆ, ಏನಿದೆ ಶುಭ ಪರಿಣಾಮದೊಳಗೆ, ಏನಿದೆ ಶುಭಾಚರಣೆಯೊಳಗೆ, ಏನಿದೆ ಶುಭ ಕರ್ಮದ ಉದಯದೊಳಗೆ, ಏನಿದೆ ಅದನ್ನು ಅವಲೋಕನೆ ಮಾಡಲಿಕ್ಕೆ ಬೇಕ್ರಿ.
ದುಃಖ ಬಂದ ನಂತರ ಆ ದುಃಖದೊಳಗ ಇದು ದುಃಖರೂಪ ಇದೆ ಅಂಥೇಳಿ ನಿರ್ಣಯ ಮಾಡುವ ಸಲುವಾಗಿ ಯಾವ ವಿಶೇಷ ವಿಚಾರ ಮಾಡಬೇಕಾಗಿಲ್ಲ. ಅದು ದುಃಖರೂಪ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ರೀ. ಆದರೆ ಶುಭ ಪರಿಣಾಮ ಇರುವ ವೇಳೆದೊಳಗೆ, ಶುಭ ಪ್ರವೃತ್ತಿ ಇರುವ ವೇಳೆದೊಳಗೆ, ಶುಭ ಕರ್ಮದ ಉದಯ ಇರುವ ವೇಳೆದೊಳಗೆ, ಈ ಮೂರು ಸನ್ನಿವೇಶದೊಳಗೆ, ಮೂರೂ ಒಮ್ಮೆ ಇರುವುದಿಲ್ಲ. ಮೂರು ಸನ್ನಿವೇಶದೊಳಗೆ ಯಾವಾಗ ಯಾವಾಗ ಶುಭ ಕರ್ಮದ ಉದಯ ಇದೆ, ಯಾವಾಗ ಯಾವಾಗ ಶುಭ ಪರಿಣಾಮ ಇದ್ದಾವೆ, ಯಾವಾಗ ಯಾವಾಗ ಕಾಯದ ಮೂಲಕ ಶುಭ ಪ್ರವೃತ್ತಿ ಆಗ್ತಾ ಇದೆ, ಆ ಸಮಯದೊಳಗ ಜ್ಞಾನನೇತ್ರದ ಮೂಲಕ ಆ ಪ್ರವೃತ್ತಿಯ ಹಿಂದ ಅನುಭೂತಿ ಏನಿದೆ, ಆ ಯಾವ ಅನುಕೂಲಕರವಾದಂಥ ಸಂಯೋಗದೊಳಗೆ ಹಾಯ್ ಅನ್ನಿಸ್ತಾ ಇದೆ, ಹಿತ ಅನ್ನಿಸ್ತಾ ಇದೆ, ಅದರ ಅನುಭೂತಿ ಏನಿದೆ? ಉತ್ತರ ಪ್ರಶ್ನೆ ಇಲ್ಲವೇ ಇಲ್ಲ. ನೋಡ್ಕೊಳ್ಳುವ ಮಾತಿದೆ ರೀ, ಅವಲೋಕನೆ ಮಾಡುವ ಮಾತಿದೆ. ಜ್ಞಾನನೇತ್ರದಿಂದ ಅವಲೋಕನೆ ಮಾಡಿ, ಶಬ್ದದಿಂದಲ್ಲ, ವಿಕಲ್ಪದಿಂದಲ್ಲ, ಜ್ಞಾನನೇತ್ರದಿಂದ ಅವಲೋಕನೆ ಮಾಡಿಕೊಳ್ಳೋದಿದೆ ನಮ್ಮ ಜೀವನದೊಳಗೆ. ಇಲ್ಲ ಅಂತಂದ್ರೆ ಪುಣ್ಯ ಪಾಪದ ಅಧಿಕಾರ ನಮ್ಮ ಜೀವನದೊಳಗಿಂದ ಎಂದೂ ಬಿಟ್ಟು ಹೋಗುವುದು ಸಾಧ್ಯ ಇಲ್ಲ. ಅದೇ ನಮ್ಮ ಜೀವನದೊಳಗೆ, ನಮ್ಮ ಜ್ಞಾನದ ಮೇಲೆ, ನಮ್ಮ ಚೈತನ್ಯದ ಪರಿಣಾಮದ ಮೇಲೆ ಅದರದೇ ಅಧಿಕಾರ ಸದೈವ ನಡೆಯುತ್ತೆ. ಅದರದ ವಿಚಾರ ನಾವು ಮಾಡಲಿಕ್ಕೆ ಬೇಕು, ಜ್ಞಾನ ನೇತ್ರದಿಂದ ಅವಲೋಕನೆ ಮಾಡಲಿಕ್ಕೆ ಬೇಕು. ಶುಭ ಪರಿಣಾಮ ಇರುವ ವೇಳೆದೊಳಗೆ, ಶಿಖರ್ಜಿ ಬೆಟ್ಟ ಹತ್ತುತ್ತಾ ಇರುವ ವೇಳೆದೊಳಗೆ, ಅಷ್ಟವಿಧಾರ್ಚನೆ ಮಾಡ್ತಾ ಇರುವ ವೇಳೆದೊಳಗೆ ಶುಭ ಪ್ರವೃತ್ತಿ ಇದೆಯಲ್ಲ, ಪ್ರತ್ಯಕ್ಷ ಆ ಮಾಡ್ತಾ ಇರುವ ವೇಳೆದೊಳಗೆ ನೀವು ನೋಡದಿದ್ರೂ ಮಾಡಿ ಮುಗಿಸಿ ಬಂದ ನಂತರ ಯಾವಾಗ ಕಲಿಸ್ದಿರಲ್ಲ ಆವಾಗ ಕೂತು ವಿಚಾರ ಮಾಡಿರಿ. ಮಂದಿರದೊಳಗೆ ಹೋದೆನು, ಪ್ರಾಸುಕ ವಸ್ತುಗಳನ್ನು ಬೆಳಗಿದೆನು, ಭ್ರಾಂತಿಯಿಂದನ ಅದನ್ನು ಧರ್ಮ ಅಥವಾ ಹಿತ ಅಂದುಕೊಂಡಿನೋ, ಅಥವಾ ವಾಸ್ತವದಲ್ಲಿ ಅದರಲ್ಲಿ ನನಗೇನಾದರೂ ಹಿತ ಆಗಿದೆ, ಹಿತದ ಅನುಭವ ಆಗಿದೆಯನ, ಅದು ಬರೀ ಭ್ರಾಂತಿ ಇತ್ತೋ ಅಥವಾ ವಾಸ್ತವದಲ್ಲಿ ನನಗೆ ಹಿತದ ಅನುಭೂತಿಯಾಗಿದೆ. ಶಾಸ್ತ್ರದ ಅಭ್ಯಾಸ ಮಾಡುವ ವೇಳೆದೊಳಗೆ ಎಷ್ಟೋ ಬಾರಿ ಪ್ರಮೋದ ಆಗ್ತಿದೆ ಅಂಥೇಳಿ ಹೇಳಿದ್ರಲ್ಲ ನಾನು, ಎಷ್ಟೋ ಬಾರಿ ನನ್ನಷ್ಟಕ್ಕೆ ನಾನೇ ಇದೆಂಥ ಭಾಗ್ಯ ಅಂಥೇಳಿ ಅನ್ನಿಸಿದೆ ಅಂಥೇಳಿ ಹೇಳಿದ್ದೆ. ಆದ್ರೆ ಆ ಭಾಗ್ಯ ಯಾವುದೋ ಒಂದು ಅಪೇಕ್ಷಾದಿಂದ ನಂದೇ ಇದ್ರೂ ಕೂಡ ಯಾವುದೋ ಒಂದು ಅಪೇಕ್ಷಾದಿಂದ ನನ್ನ ಸ್ವಭಾವದ್ದಲ್ಲ, ನನ್ನ ಸ್ವಭಾವದೊಳಗೆ. ಇನ್ನು ವ್ಯತ್ಯಾಸ ಒಂದು ಸ್ವಲ್ಪ ಇರಬಹುದು ರೀ. ಬೇರೆ ಕಾರ್ಯದೊಳಗೆ ಹಿತ ಅನಿಸೋದ ಮತ್ತು ಈ ದೇವಶಾಸ್ತ್ರ ಗುರುವಿನ ಸಾನ್ನಿಧ್ಯದೊಳಗೆ ಬಂದ ಮೇಲೆ ಹಿತ ಅನಿಸೋದು ಸ್ವಲ್ಪ ವ್ಯತ್ಯಾಸ ಇರಬಹುದು. ವ್ಯತ್ಯಾಸ ಇದೆ ಅಂಥೇಳಿ ನಾವು ತಿಳಿದ್ರನ ಆ ಕಾರ್ಯವನ್ನು ಬಿಟ್ಟು ಈ ಕಾರ್ಯದಲ್ಲಿ ನಾವು ತೊಡಗೋದು ಸಾಧ್ಯ ಇದೆ ರೀ. ವ್ಯತ್ಯಾಸ ಇದೆ ಅಂಥೇಳಿ ಸಾಧಕರು ತಿಳಿದ್ರು ಅಂತಂದ್ರೆ ಅವರ ಸಾಧನಾ ಮಾರ್ಗದಿಂದ ಕುಂಠಿತ, ಅವ್ರದ್ದು ಸಾಧನಾ ಮಾರ್ಗ ಕುಂಠಿತ ಆಗ್ತಿದೆ ರೀ. ಅವ್ರದ್ದು ಮಾತ್ರ ಕುಂಠಿತ ಆಗ್ತಿದೆ, ನಮ್ಮದು ಕೂಡ ಆಗೋದನ್ನ ರೀ. ಯಾವ ಅನ್ಯತ್ರ ಪ್ರವೃತ್ತಿ ಇದೆಯಲ್ಲ ನಮ್ದ, ಶರೀರ ಸಂಯೋಗ ಭೋಗ ಮೊದಲಾದವುಗಳ ಕುರಿತಾಗಿ ಯಾವ ಪ್ರವೃತ್ತಿ ಇದೆಯಲ್ಲ, ಆ ಪ್ರವೃತ್ತಿಯ ಅಪೇಕ್ಷಾದಿಂದ ಇದರಲ್ಲಿ ವಿಶೇಷತೆ ಇದೆ ಅಂಥೇಳಿ ಹೇಳಿತು. ಆದರೆ ವಿಶೇಷತೆ ಇದೆ ಅಂಥೇಳಿ ಹೇಳುವುದ್ರ ಬರೇ ಒಂದೇ ಒಂದು ಅದರ ಹಿಂದೆ ತಾತ್ಪರ್ಯ ಇದೆ, ಏನ ಅಂತಂದ್ರೆ ಆ ಪ್ರವೃತ್ತಿಯಿಂದ ಭಿನ್ನ ಆಗೋದು. ಆದ್ರೆ ಅದಕ್ಕಿಂತ ಇದು ಒಳ್ಳೆಯದಿದೆ ಅಂದ್ರೆ ಇದು ನಿಲ್ಲುವ ಸಲುವಾಗಿ ಇಲ್ಲ. ನಮಗೂ ಕೂಡ ಘಾತಕಿದೆ ಒಂದು ಸ್ಟೇಜ್ ಬಂದ ನಂತರ ನಮ್ಮ ದೃಷ್ಟಿಯೊಳಗೆ ಅದರದ ಸ್ವೀಕಾರನೇ ಇಲ್ದಿದ್ರೆ ನಾವು ಅದ ಮಾಡ್ತಾ ಉಳಿಯವ್ರೆ. ಒಮ್ಮೆ ಇದು ಹೆಚ್ಚಾಗ್ತಿದೆ, ಒಮ್ಮೆ ಅದು ಹೆಚ್ಚಾಗ್ತಿದೆ, ಒಮ್ಮೆ ಇದು ಹೆಚ್ಚಾಗ್ತಿದೆ, ಒಮ್ಮೆ ಅದು ಹೆಚ್ಚಾಗ್ತಿದೆ. ಅದರಿಂದ ಏನಾಗೋದ್ರಿ, ಸಂಸಾರದಲ್ಲಿ ಏನು ನಡೆದಿದೆ ಈಗ ನಮ್ಗೆ, ಒಮ್ಮೆ ಅಸಾತಾದ್ದುದಯ ಬರ್ತಿದೆ, ಒಮ್ಮೆ ಸಾತಾದ್ದುದಯ ಬರ್ತಿದೆ. ಸಾತಾದ್ದುದಯದೊಳಗೆ ಆಹ್ಲಾದ ಮನ್ನಿಸ್ತಾ ಆನಂದ ಮನ್ನಿಸ್ತಾ ಕೆಲವೊಮ್ಮೆ ಅಸಾತಾದ ಉದಯವನ್ನು ಕೂಡ ಲೆಕ್ಕಿಸೋದಿಲ್ರಿ. ಹೌದೇನಿಲ್ರಿ? ಹಾಗಾದ್ರೆ ಅಸಾತಾದ ಉದಯದ ಅಧಿಕತೆ ಆಯಿತು ಅಂತಂದ್ರೆ ಆ ಸಾತಾದ ಉದಯ ಮರ್ತು ಹೋಗ್ತಿದ್ದೀರಿ.
ಆಗ್ತಿದೇನಿಲ್ರಿ? ಇದನ್ನು ಗಣಿಸುವುದಿಲ್ಲ ಒಮ್ಮೆ, ಅದರದ ಮದದೊಳಗನೆ ಇರ್ತೇವ್ರಿ. ಹೌದೇನಿಲ್ಲ? ಯಾವುದರ ಮದ? ಸಾತಾಗ್ದ ಮದದೊಳಗ್ರಿ. ಪ್ರತ್ಯಕ್ಷ ಅಸಾತಾಗ ಉದಯ ಬಂದ್ರನೂ ಕೂಡ ಕಾಲು ನೋಯ್ತವೇನಿಲ್ರಿ ಬೆಟ್ಟ ಹತ್ತಿ ಬಂದ ಮೇಲೆ? ಬೆಟ್ಟ ಹತ್ತು ವೇಳೆದೊಳಗೆ ನೋಯ್ತವೇನಿಲ್ರಿ? ಗಿರ್ನಾರ್ಗಿರಿ ನೋಯ್ತವೇನಿಲ್ರಿ? ಹೋಗಿ ಬಂದಿದ್ದೀರಿ ನೀವು? ಇಲ್ಲ. ನೋಯ್ತವೇನಿಲ್ಲ, ಅದು ಗಣನೆಗೆ ಬರುವುದಿಲ್ಲ. ಒಮ್ಮೊಮ್ಮೆ ಅದರದ್ದು ಅಧಿಕತೆ ಆಯಿತು ಅಂತಂದ್ರೆ ಅಲ್ಲಿ ದರ್ಶನ ಏನಾಗಿದೆ ಅಥವಾ ಅದು ಆ ವೇಳೆದೊಳಗೆ ಏನು ಭಾವಿತ್ತು ಅದೇನೆಲ್ಲ ಭಾಷೆ ಅದೇ. ಹಾಗೆ ನಮಗೆ ಶುಭ ಅಶುಭದೊಳಗೆ ಇರುವಿಕೆಯನ್ನು ಬಿಡಿಸುವ ಸಲುವಾಗಿ ಶುಭ ವಿಶೇಷ ಇದೆ. ವಾಸ್ತವದಲ್ಲಿ ಶುಭ ವಿಶೇಷ ಇದೆ, ಕೇವಲ ಅಶುಭದ ಮಾರ್ಗವನ್ನು ನಿಲ್ಲಿಸುವ ಸಲುವಾಗಿ. ಆದ್ರೆ ಆ ಅಶುಭದ ಮಾರ್ಗ ಪೂರ್ಣ ರೂಪದಿಂದ ನಿಂತು ಹೋಗಬೇಕಾಯ್ತು ಅಂತಂದ್ರೆ ಆ ಶುಭದಿಂದ ನಾವು ಮೇಲೆ ಹೋಗಬೇಕಾಗುತ್ತೆ. ಆ ಶುಭದಲ್ಲೇನ ನಾವು ಉಳಿದೆವು ಅಂತಂದ್ರೆ ಅಶುಭದ ಮಾರ್ಗ ನಿಲ್ಲುವುದನ್ನೇ ಇಲ್ಲ. ಯಾಕೆ ಅಂತಂದ್ರೆ ಶುಭ ಶಾಶ್ವತ ಇಲ್ಲ. ಪರಿಣಾಮದೊಳಗ ಶುಭ 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 ಯಾವಾಗಲೂ ಇರೋದು ಸಾಧ್ಯ ಇಲ್ಲ. ಇನ್ನೂ ಒಂದು ಪರಿಣಾಮದ ಇನ್ನೂ ಒಂದು ಸೂಕ್ಷ್ಮತೆ ಹೀಗಿದೆ. ಏಕ ಪ್ರಕಾರದ ಶುಭ ಅಥವಾ ಏಕ ಪ್ರಕಾರದ ಅಶುಭ ಪರಿಣಾಮ ನಿರಂತರ ಇರುವುದಿಲ್ಲ. ಎರಡು ಸಮಯ ಇರುವುದಿಲ್ಲ. ನಿರಂತರ ಇರುವುದಿಲ್ಲ ಒಂದು ಮಾತು, ಎರಡು ಸಮಯ ಇರುವುದಿಲ್ಲ. ಏಕ ಪ್ರಕಾರದ ಶುಭ ಅಥವಾ ಏಕ ಪ್ರಕಾರದ ಅಶುಭ ನಿರಂತರ ಇರುವುದಿಲ್ಲ, ಅಲ್ಲ ಎರಡು ಸಮಯ ಇರುವುದಿಲ್ಲ. ಒಂದೇ ಸಮಯದ ಪರಿಣಾಮದಂಥದ್ದನ್ನು ಅದರ ನಂತರ ಬರುವಂತಹ ಸಮಯದಲ್ಲಿ ಪರಿಣಾಮ ಇರುವುದಿಲ್ಲ. ಅದರ ಸಲುವಾಗಿ ನೋಡ್ರಿ, ಈ ಪರಿಣಾಮದ ಸೂಕ್ಷ್ಮತೆಯನ್ನು ಆ ಪರಿಣಾಮದೊಳಗ ಆಗ್ತಾ ಇರುವಂಥ ವಿಭಿನ್ನತೆಯನ್ನು ಇನ್ನೊಂದು ಸಲ, ಈ ಪರಿಣಾಮಗಳ ಅವಧಿಯ ಕಾಲದ ಸೂಕ್ಷ್ಮತೆಯನ್ನು, ಆ ಪರಿಣಾಮಗಳಲ್ಲಿ ಸಂಭವಿಸ್ತಾ ಇರುವಂಥ ವಿಭಿನ್ನತೆಗಳನ್ನು ಲಕ್ಷ್ಯದೊಳಗೆ ತಗೊಂಡ ಯಾವ ಶುಭ ಕರ್ಮ ಇದೆ, ಶುಭ ಪರಿಣಾಮ ಇದೆ, ಯಾವ ಅನ್ಯ ದೇಹಾದಿಗಳ ಶುಭ ಪ್ರವೃತ್ತಿ ಇದೆ, ಅದರ ಕಡೆಗೆ ನಾನು ಒಂದಾಗೋದಾ, ಅದನ್ನು ಹಿತ ಅಥವಾ ಅಹಿತ, ಒಳ್ಳೆಯದ ಅಥವಾ ಕೆಟ್ಟದ್ದ ಮನ್ನಿಸುವ ಪ್ರಶ್ನೆನೇ ಬರುವುದಿಲ್ಲರಿ. ಇವು ಎರಡು ಮಾತನ್ನು ತಿಳಿದರೆ ಏನ, ಪರಿಣಾಮದ ಯಾವ ಕಾಲದ ಸೂಕ್ಷ್ಮತೆ ಇದೆಯೋ ಅದ, ಮತ್ತು ಪರಿಣಾಮದಲ್ಲಿರುವಂಥ ವಿಭಿನ್ನತೆ, ಇದನ್ನು ತಿಳಿದುಕೊಳ್ಳುವಂಥ ಒಂದು ವೇಳೆ ಪ್ರಯತ್ನ ನಾವು ಮಾಡಿದ್ದೇ ಆದರೆ ನಮಗೆ ಅವು ಯಾವ ಹೊರಗದವಲ್ಲ ಅವುಗಳ ಕಡೆಗೆ ಲಕ್ಷ್ಯ ಹೋಗೋದನ್ನೇ ಇಲ್ಲ. ಇನ್ನು ಇಲ್ಲಿಯ ಪ್ರಯತ್ನ ಯಾವ ರೀತಿ ಯಶಸ್ವಿಯಾಗಬೇಕು ಅಂತಂದ್ರೆ, ಸರಿ ಬಿಡ, ಹಾಗಾದ್ರೆ ಆ ಪರಿಣಾಮವನ್ನು ನೋಡುವುದನ್ನೇ ಯಾತಕ್ಕೆ, ಯಾವುದು ಅತ್ಯಂತ ಸೂಕ್ಷ್ಮ ಇದೆ ಕಾಲದ ಅಪೇಕ್ಷಾದಿಂದ, ಯಾವುದು ನಿಯಮದಿಂದ ಬೇರೆ ಇದೆ, ವಿಭಿನ್ನ ಇದೆ, ಈ ಸಮಯದ ಪರಿಣಾಮ ಅದರ ಸಮಯ ಅಷ್ಟ ಬಹಳ ಅಲ್ಪರೇ, ಬಹಳ ಸೂಕ್ಷ್ಮ. ನಾವು ಅಭ್ಯಾಸ ಮಾಡೋದಿತ್ತು ಅಂತಂದ್ರೆ ಈ ರೀತಿ ಮಾಡಲಿಕ್ಕೆ ಬೇಕ್ರಿ. ಪರಿಣಾಮದ ಸೂಕ್ಷ್ಮತೆ ಅರ್ಥಾತ್ ಕಾಲ ಸಾಪೇಕ್ಷ ಸೂಕ್ಷ್ಮ, ಮತ್ತು ಪರಿಣಾಮದೊಳಗೆ ತದ್ವಿರುದ್ಧ ರೂಪದ ವಿಭಿನ್ನತೆ. ಇದರದ್ದು ಒಂದು ವೇಳೆ ನಾವು ಪ್ರತ್ಯಕ್ಷ ಅವಲೋಕನೆ ಮಾಡಿ, ನಾವು ಜ್ಞಾನ ನೇತ್ರದಿಂದ ಅವಲೋಕನೆ ಮಾಡಿ ಅಥವಾ ಅಂದಾಜು ಮಾಡಿ ಅದರದ್ದು ಯಥಾರ್ಥ ನಿರ್ಣಯ ಮಾಡಿದೆವು ಅಂತಂದ್ರೆ ನಮಗೆ ಪರಿಣಾಮದ ಕುರಿತು ಯಾವ ಪ್ರಕಾರದ ಅಪನತ್ವನ ಉಳಿಯುವುದಿಲ್ಲ. ಅಲ್ಲೇ ದ್ರವ್ಯ ದೃಷ್ಟಿ ಬರ್ತಿದೆ ನೋಡ್ರಿ. ಯಾರಿಗೆ ಯಾವ ಸಮ್ಯಕ್ ದೃಷ್ಟಿ ಜೀವಕ್ಕ
ದ್ರವ್ಯ ದೃಷ್ಟಿ ಪ್ರಕಟ ಆಗಿದೆಯೋ. ಸಮ್ಯಕ್ ದೃಷ್ಟಿ ಅಂದ್ರೆ ದ್ರವ್ಯ ದೃಷ್ಟಿ ರೀ, ಬೇರೆ ಏನಿಲ್ಲ. ಸಮ್ಯಕ್ ದೃಷ್ಟಿ ಅರ್ಥಾತ್ ದ್ರವ್ಯ ದೃಷ್ಟಿ. ಪರ್ಯಾಯದ ಅಸಾರತೆಯನ್ನು ಯಾವ ಜ್ಞಾನ ದೀರ್ಘಕಾಲದವರೆಗೆ ನೋಡಿ ನೋಡಿ ತಿಳಿದು ತಿಳಿದು ಪರ್ಯಾಯದ ಅಸಾರತೆಯ ನಿರ್ಣಯ ಮಾಡ್ತಿದೆಯೋ ಅಲ್ಲೇ ದ್ರವ್ಯ ದೃಷ್ಟಿ ಪ್ರಕಟ ಆಗಲಿಕ್ಕೆ ಅವಕಾಶ ಇದೆ. ದ್ರವ್ಯ ದೃಷ್ಟಿ ಅಂದ್ರೆ ಸಮ್ಯಕ್ ದೃಷ್ಟಿ. ಹಾಗಾದ್ರೆ ಸಮ್ಯಕ್ ದೃಷ್ಟಿ ಈಗ ಉದಾಹರಣಾರ್ಥವಾಗಿನ ಸ್ವಾಮೀಜಿಗೆ ಹೇಳ್ತಿದ್ರಲ್ಲ, ನಿಮ್ಮನ್ನ ಕೊಲೆ ಮಾಡ್ತೇವೆ ಅಂತ. ಆದ್ರೂ ಕೂಡ ಅವರಿಗೆ ಯಾವ ಪ್ರಕಾರದ ಭಯ ಆಗಲಿ, ಯಾವ ಪ್ರಕಾರ ಆ ವ್ಯಕ್ತಿಯ ಕುರಿತು ದ್ವೇಷ ಆಗಲಿ ಆಗ್ತಾ ಇರಲಿಲ್ಲಪ್ಪ. ಯಾಕಾಗ್ತಾ ಇರಲಿಲ್ಲ ಅಂತಂದ್ರೆ ಅವರಿಗೆ ದ್ರವ್ಯ ದೃಷ್ಟಿ ಅರ್ಥಾತ್ ಆ ವ್ಯಕ್ತಿಯನ್ನ ಜೀವ ದ್ರವ್ಯದ ದೃಷ್ಟಿಯಿಂದ ನೋಡಿದ ನಂತರ ಆ ದ್ರವ್ಯದೊಳಗ ಆ ಜೀವ ದ್ರವ್ಯದೊಳಗ ಕೊಲೆ ಮಾಡುವಂಥ ಭಾವದ ಪ್ರವೇಶನ ಇಲ್ಲ. ಆ ಜೀವದ್ರವ್ಯದೊಳಗ ಕೊಲೆ ಮಾಡುವಂಥ ಭಾವ ವಿದ್ಯಮಾನನ ಇಲ್ಲ. ಆ ಜೀವದ್ರವ್ಯದೊಳಗ ಕೊಲೆ ಮಾಡುವಂಥ ಭಾವವನ್ನು ಉತ್ಪನ್ನ ಮಾಡುವ ಯಾವ ಶಕ್ತಿ ಸಾಮರ್ಥ್ಯ. ಅದಕ್ಕೆ ದ್ರವ್ಯ ದೃಷ್ಟಿ ಜಿನೇಶ್ವರ. ಜಿನೇಶ್ವರ ಅಂತಂದ್ರೆ ಏನ? ದ್ರವ್ಯ ದೃಷ್ಟಿ ಯಾರಲ್ಲೇ ಬಂದಿದೆಯೋ, ಯಾರ ದೃಷ್ಟಿ ಸಮ್ಯಕ್ ಆಗಿದೆಯೋ ಆ ದೃಷ್ಟಿಯ ಮೂಲಕನ ಅವ ಈಶ್ವರ ಆಗ್ತಾನೆ, ಅವ ಜಗತ್ತನ್ನೆಲ್ಲ ಜಯಿಸ್ತಾನೆ. ಯಾರ್ದು ವಿರೋಧ ಮಾಡಲಿಕ್ಕೆ ಹೋಗೋದಿಲ್ಲ, ಯಾರ ಜೊತೆಗೇನು ಏಕತ್ವ ಸ್ಥಾಪನೆ ಮಾಡಲಿಕ್ಕೆ. ಮತ್ತು ದುಃಖ ಇರೋದೆಲ್ಲ ಎಲ್ಲಿದೆ ಸುಧಾತಾಯಿ? ಇನ್ನೊಂದರ ಜೊತೆಗೆ ಜಡ ಇರಲಿ ಚೈತನ್ಯ ಇರಲಿ ಏಕತ್ವ ಮಾಡ್ಲಿಕ್ಕೆ ಹೋಗೋದ, ಬೇಕಾದ್ರೆ ವಿರೋಧ ಮಾಡ್ಲಿಕ್ಕೆ ಹೋಗೋದ. ಏಕತ್ವ ಮಾಡ್ಲಿಕ್ಕೆ ಹೋಗೋದಂದ್ರೆ ಶುಭ ಅಂತೇವೆ ನಾವು, ವಿರೋಧ ಮಾಡ್ಲಿಕ್ಕೆ ಹೋಗೋದಂದ್ರೆ ಅಶುಭ ಅಂತೇವ್ರಿ. ಆ ಏಕತ್ವ ಮತ್ತು ವಿರೋಧ ಅರ್ಥಾತ್ ರಾಗ ಮತ್ತು ದ್ವೇಷ ನಾವು ಮಾಡಬೇಕಾದ್ರೆ ನಮ್ಮ ದೃಷ್ಟಿ ಯಾವುದರ ಮೇಲೆ ಬೇಕು? ಪರ್ಯಾಯದ ಮೇಲೆ ಬೇಕು. ಹಾಗಾದ್ರೆ ಆ ಪರ್ಯಾಯ ದೃಷ್ಟಿ ಏನಿದೆ ಅದು ವಿನಶ್ವರ ಇದೆಯಲ್ಲ. ಆಗ ಪುಸ್ತಕದ ಹೆಸರನ್ನು ಬಂತಲ್ಲ, ದ್ರವ್ಯ ದೃಷ್ಟಿ ಜಿನೇಶ್ವರ, ಪರ್ಯಾಯ ದೃಷ್ಟಿ ವಿನಶ್ವರ. ವಿನಶ್ವರ ಅಂದ್ರೆ ಏನು ಓದಿದ್ದೀರಲ್ಲ? ಅದಕ್ಕೆ ಕೇಳ್ತಾ ಇದ್ದೇನೆ, ವಿನಶ್ವರ ಅಂದ್ರೆ ಏನು? ಈಗ ಜಿನೇಶ್ವರ ಅಂದ್ರೆ ಏನ ಅನ್ನೋದು ಹೇಳುತ್ತೆ. ಅದು ಪ್ರತಿ ಶಬ್ದ ಐತ್ರಿ. ಜಿನೇಶ್ವರ ಅಂದ್ರೆ ಏನ ಅನ್ನೋದು ಹೇಳ್ತು. ಯಾವನಿಗೆ ದ್ರವ್ಯದ ದೃಷ್ಟಿ ಬಂದು ಬಿಟ್ಟಿದೆಯೋ, ಯಾವನ ದೃಷ್ಟಿ ದ್ರವ್ಯದ ಮೇಲೆ ಕೇಂದ್ರೀಕೃತ ಆಗಿದೆಯೋ ಅವ ಈಶ್ವರ ಆಗತಾನ. ಯಾವುದರಿಂದ? ವಿಶ್ವವನ್ನೆಲ್ಲ ಜಯಿಸುವುದರಿಂದ. ಅವನ ವಿಶ್ವ ಯಾವುದ? ರಾಗದ್ವೇಷನ ಅವನ ವಿಶ್ವರಲ್ಲ, ಅದನ್ನೇ ಜಯಿಸಿದ. ಅದನ್ನು ಜಯಿಸುವುದರಿಂದ ಜಿನಾದ, ಆ ಜಿನನೇ ಏನದನೋ ಈಶ್ವರದನ್ರಿ, ಪ್ರಭು ಅದನು, ಶ್ರೇಷ್ಠ ಅದನು. ಹಾಗಾದ್ರೆ ಪರ್ಯಾಯ ದೃಷ್ಟಿ ವಿನಶ್ವರ. ವಿನಶ್ವರ ಅಂದ್ರೆ ಏನ? ದೃಷ್ಟಿ ಹಾಕಿದ ಒಂದು ಪೂರ್ಣ ನಾಶನ. ಯಾವುದು ಪರ್ಯಾಯ ಇದೆಯೋ ಅದು ನಾಶವಂತಿದೆ, ಹೀಗೇನ್ರಿ? ಹಾಗೂ ಅದಂತೂ ಮೂಲ ಇದೆ ರೀ. ಯಾವುದು ಪರ್ಯಾಯ ಇದೆ ಅದು ಈಗ ಹೇಳಿತ್ತಲ್ಲ ಪ್ರಾರಂಭದೊಳಗ, ಪರ್ಯಾಯ ಅತ್ಯಂತ ಸೂಕ್ಷ್ಮ ಅವಧಿ ಇರುವಷ್ಟು ಇದೆ. ಸೂಕ್ಷ್ಮ ಇದೆ ಮತ್ತು ವಿಭಿನ್ನ ಇದೆ. ಸ್ಥಿರತಾಯಿ ಹೌದ್ರಿ. ಕರ್ಮ ಸಂತತಿ ಪರ್ಯಾಯ. ವಿನಶ್ವರ ಜನ್ಮ ಮರಣ, ವಿನಾಶ 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 ವಿನಾಶ. ಪರ್ಯಾಯಂತೂ ವಿಭಿನ್ನ ವಿಭಿನ್ನ ರೂಪದಿಂದ ಅರ್ಥಾತ್ ನಿರಂತರ ಪರಿಣಮನಶೀಲ ಯಾವುದಿದೆ ಅದನ್ನೇ ಪರ್ಯಾಯ ಅಂದರೆ. ಪರ್ಯಾಯಂತೂ ನಶ್ವರನೇ ಇದೆ, ನಾಶಶೀಲನೇ ಇದೆ. ಈ ಸಮಯದಲ್ಲಿ ಇದ್ದದ್ದು ಮುಂದಿನ ಸಮಯದೊಳಗೆ ಇರುವುದಿಲ್ಲ, ಈ ಸಮಯದಲ್ಲಿ ಇದ್ದದ್ದು ಮುಂದೆ ಯಾವ ಸಮಯದಲ್ಲಿ ಇರುವುದಿಲ್ಲ. ಇರ್ತಿದೇನ್ರಿ? ಮುಂದಿನ ಸಮಯದಲ್ಲಿ ಮಾತ್ರನಾ ಏನು ಮುಂದೆ ಯಾವ ಸಮಯದಲ್ಲಿ ರೀ? ಯಾವ ಸಮಯ ಅಂಥೇಳಿ ನಾವು ಮೂರೂ ಕಾಲದ ಪರ್ಯಾಯದವ್ರಲ್ಲ, ಅವು ಪ್ರತಿಯೊಂದು ಭಿನ್ನ ಇರುವುದರಿಂದನ ಸ್ವತಂತ್ರ ಇದ್ದಾವೆ, ಸ್ವತಂತ್ರ ಇರುವುದರಿಂದನ ಭಿನ್ನ ಇದ್ದಾವೆ.
ಹಾಗಾದ್ರೆ ಪರ್ಯಾಯ ದೃಷ್ಟಿ ವಿನಶ್ವರ ಅಂತಂದ್ರೆ ಏನು? ಯಾವುದು ನಾಶಶೀಲ ಇದೆಯೋ ಅದರ ಮೇಲೆ ನೀನು ದೃಷ್ಟಿ ಹಾಕುವುದರಿಂದ ನಿನ್ನ ನೋಡುವ ಸಾಮರ್ಥ್ಯನ ನಾಶ ಆಗಿ ಹೋಗ್ತಿದೆಪ್ಪ. ಹಾಗೆ ಯಾವ ಪ್ರಕಾರ ಕಾಯ್ದ ಹಂಚಿನ ಮೇಲೆ ಶೀತಲ ಜಲಬಿಂದು ಬಿದ್ದರೆ ಅದು ಹಂಚನ್ನು ಶೀತಲ ಮಾಡುವುದಿಲ್ಲರಿ, ನಾಶ ಸ್ವಯಂ ನಾಶ ಆಗಿ ಸ್ವಯಂ ನಾಶ ಆಗಿ ಹೋಗ್ತಿದೆ. ಅದು ಸ್ವಯಂ ಶೀತಲಿತ್ತು, ಆದರೆ ಅದರ ಶೀತಲತೆನೂ ಉಳಿಲಿಲ್ಲ, ಅದರ ಅಸ್ತಿತ್ವನೂ ಉಳಿಲಿಲ್ಲ. ಹಾಗಾದರೆ ಇವು ಜ್ಞಾತಾದೃಷ್ಟ ಇದ್ದ, ಇವನ ದೃಷ್ಟಿ ನಶ್ವರದ ಮೇಲೆ ಬೀಳುವುದರಿಂದ ಯಾವುದು ಸ್ವಯಂ ನಶ್ವರ ಇದೆಯೋ ಅದನ್ನ ಈ ದೃಷ್ಟಿ ಒಳ್ಳೆಯದ ಅಥವಾ ಕೆಟ್ಟದ್ದ ಅಂಥೇಳಿ ಮನ್ನಿಸುವುದರಿಂದ ಅದರ ದೃಷ್ಟಿಯ ಬಲನ ನಾಶ ಆಗೋಯ್ತು, ನೋಡುವ ಸಾಮರ್ಥ್ಯನ ನಾಶ ಆಗೋಯ್ತು. ಮುಂದಿನ ಸಮಯದೊಳಗಿಂದ ನಾಶ ಆಯಿತು ಏನು? ಅದೇ ಸಮಯದೊಳಗಿಂದ, ಆ ಸಮಯದೊಳಗಿಂದ್ರೆ ಮುಂದಿನ ಸಮಯದ ಮತ್ತೆ ಏನು ಮಾಡ್ತೈತೆ? ಅದರ ಹೋನಾರ ಯಾವ ಪ್ರಕಾರ ಇದೆ ಆ ಪ್ರಕಾರ ಅದರದ್ದಾಗ್ತಿದೆ. ಆ ಸಮಯದ ದೃಷ್ಟಿ ಸಾಮರ್ಥ್ಯನ ನಷ್ಟ ಆಗಿ ಹೋಯ್ತು ನೋಡ್ರಿ. ದೃಷ್ಟಿ ಸಾಮರ್ಥ್ಯ ಏನಿತ್ತು? ನೋಡೋದಿತ್ತು. ಇದೇನು ಮಾಡಿತು? ಒಳ್ಳೆಯದ ಕೆಟ್ಟದ್ದ ಅಂತು. ಹಾಗಾದ್ರೆ ಆ ನೋಡುವ ಸಾಮರ್ಥ್ಯ ನಷ್ಟ ಆಯಿತು ಅಥವಾ ಕಾರ್ಯ ಮಾಡಿದ್ರೆ? ಕಾರ್ಯ ಏನು ಮಾಡಲಿ, ನಷ್ಟನೇ ಆಯ್ತದೆ. ಕಾರ್ಯ ಏನು ಮಾಡಿತು? ನಷ್ಟ ಆಗುವ ಕಾರ್ಯ ಮಾಡಿದ್ರೆ, ನಷ್ಟ ಆಗುವ ಕಾರ್ಯ ಮಾಡಿದ್ರೆ. ಹಾಗಾದರೆ ನಮ್ಮ ಜೀವನ, ಈ ಜನ್ಮ ಯಾವ ಪ್ರಕಾರ? सूर्य नित ही चले पश्चिम के रास्ते, इस जीव के जन्म भी मरण के वास्ते अंद्रಲ್ಲ. ಹಾಗಾದರೆ ಯಾವ ಪ್ರಕಾರ ಜನ್ಮ ಮರಣದ ಸಲುವಾಗಿನ ಇದೆ, ಅದೇ ಪ್ರಕಾರ ನಮ್ಮ ಜ್ಞಾನ ದರ್ಶನ ನಾಶ ಆಗುವ ಸಲುವಾಗಿನ ಇದೆ ಅಂದರೆ ಅದು ಪರ್ಯಾಯ ದೃಷ್ಟಿ ವಿನಶ್ವರ ಅಂದ್ರಲ್ಲ. ಅದು ಆ ಪುಸ್ತಕಕ್ಕೆ ಯಾವನೋ ಮಹಾಪುರುಷ ಹೆಸರು ಕೊಟ್ಟದ್ದು ಮಾತಲ್ಲ, ಅದರಲ್ಲೇ ಬಂದದ್ದು ವಿಷಯ ಇದೆ ರೀ. ಸಮ್ಯಕ್ ದೃಷ್ಟಿ ಮಹಾಪುರುಷನಿಂದ ಬಂದಂಥ ಸಹಜ ಸ್ವರೂಪದ ನಿರೂಪಣೆ ಇದೆ. ಪರ್ಯಾಯ ದೃಷ್ಟಿ ವಿನಶ್ವರ ಅಂತಂದ್ರೆ ಏನ? ಯಾವ ಚೈತನ್ಯ ಪ್ರಭು ಭಗವಾನಾತ್ಮನ ದೃಷ್ಟಿ ಪರ್ಯಾಯದ ಮೇಲೆ ಬೀಳ್ತಿದೆಯೋ ಅದರ ಒಳಗಿನ ದೃಷ್ಟಿ ಸಾಮರ್ಥ್ಯನ ನಾಶ ಆಯ್ತು. ಬರೀ ಬೀಳುವ ಮಾತಲ್ಲ, ಪರ್ಯಾಯದ ಮೇಲೆ ಬಿದ್ದ ಸುಮ್ಮಯತಿದೆ ಅಂದರೆ ಇದು ಪರ್ಯಾಯ ಇದೆ ಅಂಥೇಳಿ ತಿಳಿತಿದೇನ? ಸಮ್ಯಕ್ ದೃಷ್ಟಿ ಜೀವ ದ್ರವ್ಯ ಪರ್ಯಾಯ ಎರಡನ್ನೂ ತಿಳಿತಾನ್ರಿ, ಎರಡೂ ಅವನ ಜ್ಞಾನದ ಜ್ಞೇಯ ಇದೆ ರೀ. ಆದ್ರೆ ಸಮ್ಯಕ್ ದೃಷ್ಟಿ ಜೀವ ಪರ್ಯಾಯವನ್ನು ಪರ್ಯಾಯ ಅಂಥೇಳಿ ತಿಳಿತಾನ್ರಿ. ಮಿಥ್ಯಾದೃಷ್ಟಿ ಜೀವ ಏನು ತಿಳಿತಾನೋ? ಪರ್ಯಾಯವನ್ನು ವಸ್ತು ತಿಳಿತಾನ್ರಿ. ತನ್ನನ್ನು ಪರ್ಯಾಯ ರೂಪದಿಂದ ವಸ್ತು ತಿಳಿದಿದ್ದಾನೆ, ಪರವನ್ನು ಜಡಚೇತನಗಳನ್ನು ಪರ್ಯಾಯ ರೂಪದಿಂದ ವಸ್ತು ಅಂಥೇಳಿ ತಿಳಿತಾನೆ. ಅದರಿಂದ ಅವನಿಂದ ಆ ಪರ್ಯಾಯವನ್ನು ಪರ್ಯಾಯ ಅಂಥೇಳಿ ನೋಡುವಂಥ ಯಾವ ಸಾಮರ್ಥ್ಯ ಇತ್ತಲ್ಲ ಅದು ನಷ್ಟ ಆಗಿ ಹೋಯ್ತು. ಭಾಳ ಅದ್ಭುತ ಇದೆ ಅದು. ಹಾಗೆ ಹೇಗ ಜಲಬಿಂದುವಿನ ಹಾಗೆ ಬಿಂದು ಸದೃಶ ಇದೆ ರೀ. ಆದ್ರೆ ಬಿಂದು ಸದೃಶ ಇರುವಂಥ ಜಲದೊಳಗ ಅದರ ಸ್ವಭಾವ ಇದೇನಿಲ್ರಿ? ಇದೇನಿಲ್ಲ. ಏನು ಬಹಳಷ್ಟು ಜಲ ಇದ್ರನ ಶೀತಲ ಇದೆ, ಅದ ಬಿಂದು ಇದ್ರೂ ಕೂಡ ಅದರೊಳಗೆ ಅದರದ ಸ್ವಭಾವ ಇದೆ ರೀ. ಅದ ಅವಲಂಬನೆ ಯಾವುದರದ ಮಾಡಿತು? ತನ್ನಿಂದ ವಿರುದ್ಧ ಸ್ವಭಾವದ ವಸ್ತುವಿನ ಅವಲಂಬನೆ ಮಾಡಿತು. ಅದೇ ಪ್ರಕಾರ ಈ ಜ್ಞಾನದರ್ಶನ ಸ್ವಭಾವಿಯಾದಂಥ ಜೀವದ ಪ್ರಕಟ ಜ್ಞಾನದರ್ಶನ ಶೂನ್ಯ ಇರುವಂಥ ಪದಾರ್ಥದ ಅವಲಂಬನೆ ಮಾಡಿತು, ಆಶ್ರಯ ಮಾಡಿತು. ಅದರಿಂದ ಆ ಪದಾರ್ಥ ನಾಶ ಆಗೋದಿಲ್ಲ. ಏನು ನಾಶ ಆಯಿತು? ದೃಷ್ಟಿ ನಾಶ ಆಯ್ತು, ನೋಡುವ ಸಾಮರ್ಥ್ಯ ನಾಶ ಆಯ್ತು. ಹಾಗಾದ್ರೆ ಪ್ರತಿ ಸಮಯಕ್ಕೆ ಅವನ ಸಾಮರ್ಥ್ಯ ಏನು ಪ್ರಕಟ ಆಗ್ತಿದೆ ಅದು ನಾಶನ ಆಗೋದಂತಂದ್ರೆ ಇದೇ ಮಾತಾಯ್ತ್ರಿ, ಇದೇ ಉದಾಹರಣೆ. ಯಾವುದ? ಜಲಬಿಂದುವಿನ ಹಾಗೆ ಮತ್ತು ಜೀವಕ್ಕೆ ಜನ್ಮ ಭೀ ಮರಣಕ್ಕೆ ವಾಸ್ತೆ ಅಂದ್ರಲ್ಲ ಹಾಗೆ ಆಯ್ತು. ನಿನ್ನ ಚೈತನ್ಯ ಸಾಮರ್ಥ್ಯ ಯಾವುದರ ಸಲುವಾಗಿ ಪ್ರಕಟ ಆಗ್ತಿದೆ? ನಾಶ ಆಗುವ ಸಲುವಾಗಿ. ಹೀಗಾಗುವುದರಿಂದ ಸಂಸಾರ ಇದೆ ರೀ.
ಬೇರೆ ಏನೂ ಇಲ್ಲ ಸಂಸಾರದ ಆಧಾರ. ಯಾವ ಕರ್ಮನೂ ಇಲ್ಲ, ಯಾವ ಪತಿನೂ ಇಲ್ಲ, ಯಾವ ನೆರೆಹೊರೆಯವರನ್ನೂ ಇಲ್ಲ, ಯಾರೂ ಇಲ್ಲ. ಯಾವ ಅತ್ತೆ ಮಾವ ತಂದೆ ತಾಯಿ ಅಣ್ಣ ಅತ್ತಿಗೆ ಯಾರೂ ಇಲ್ಲ. ಈ ದೇಹನೂ ಇಲ್ಲ. ಈ ದೇಹದ ಮೂಲಕನ ಅವ್ರದೆಲ್ಲ ಸಂಪರ್ಕ ಇದೆ, ಸಂಬಂಧ ಇದೆ. ಆ ಮಾತು ಹಿಂದಿಂದ ಇಡ್ರಿ, ಆಮೇಲೆ ಇಡ್ರಿ. ಆದರೆ ಈ ದೃಷ್ಟಿ ವಿನಶ್ವರ ಆಗಿ ಹೋಗ್ತಾ ಇದೆಯಲ್ಲ, ಪ್ರಗಟ ಸಾಮರ್ಥ್ಯ ನಷ್ಟಪ್ರಾಯ, ಪ್ರತಿ ಸಮಯಕ್ಕೆ ನಷ್ಟನ ಆಗಿ ಹೋಗ್ತಾ ಇದೆಯಲ್ಲ, ತನ್ನ ಸ್ವಭಾವ ಸಾಮರ್ಥ್ಯವನ್ನು ನಾಶಗೊಳಿಸಿಕೊಳ್ಳುವುದು ಅಂದ್ರನ ಸಂಸಾರ. ಬೇರೇನು ಪರ್ಯಾಯ ನೋಡ್ಲೇಬಾರ್ದು. ಪರ್ಯಾಯ ಇದೆ ಅಂದಮೇಲೆ ನೋಡಬಾರ್ದು. ಯಾಕಂದ್ರೆ ಯಾವುದರ ಸತ್ತಾ ಇದೆ ಅದನ್ನು ಆ ರೂಪದಿಂದ ನೋಡುವ ತಿಳಿಯುವುದ ಸ್ವಭಾವ ಜೀವತ್ತೆ ಇದೆ. ಆದರೆ ಆ ರೂಪದಿಂದ ನಾವು ನೋಡ್ತಾ ಇಲ್ಲಲ್ಲ, ವಸ್ತುವ ರೂಪದಿಂದ. ಪರ್ಯಾಯದೊಳಗ ವಸ್ತುವಿನ ಸ್ವೀಕಾರ ಏನಿದೆ ಅದನ್ನೇ ಭಗವತ್ ಸ್ವರೂಪದ ಕುಂದು ಕುಂದ ದೇವ ಹೇಳಿದ್ರು. ಪದ್ಯಯ ಮೂಢಾಹಿ ಪರಸಮಯ. ಪರಸಮಯ ಅವ ಜೀವನ ಅಲ್ಲ, ನಷ್ಟನಾಗಿ ಹೋಯ್ತಾರೆ ಅವನ್ನೆಲ್ಲ. ಏನ ಮೂಲ ಬಂಡವಾಳನ ನಾಶ ಆಯ್ತಾರೆ. ವ್ಯಾಪಾರ ಮುಂದೆ ಏನು ನಡೆಯೋದ? ಮುಂದೆ ವ್ಯಾಪಾರ ಏನು ನಡೆಯೋದಿದೆ?